ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿ.ಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ತುಂಬ ಡೀಟೇಲ್ಡ್ ಆಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಎರಡು ಭಾಷೆಯ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗುವಂತೆ ಚರ್ಚೆ ಮಾಡ್ತಾ ಬರ್ತಾ ಇದೀವಿ ನಮ್ಮ ತಂಡದ ವತಿಯಿಂದ. ಈ ಒಂದು ಉಚಿತ ಶಿಕ್ಷಣ ಕ್ರಾಂತಿಯಲ್ಲಿ ವಿಡಿಯೋ ನಂಬರ್ 253 ಇತಿಹಾಸದ ಸರಣಿಯಲ್ಲಿ ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪರೇಟ್ ಪ್ಲೇಲಿಸ್ಟ್ ನ ಕ್ರಿಯೇಟ್ ಮಾಡಲಾಗಿದೆ, ನೀವು ನೋಡ್ಕೊಳ್ತಾ ಬರ್ಬೋದಾಗುತ್ತೆ. ಐಡಿಯಾಸ್ ಫೋರಂ ಅಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ, ಒಂದ್ಸಲ ಚೆಕ್ ಮಾಡಿ ಪ್ಲೇಲಿಸ್ಟ್ಗೆ ಹೋಗ್ಬಿಟ್ಟು ಯಾವ ಇದೆ ಅಂತೇಳಿ. ಕಳೆದ ತರಗತಿಯಲ್ಲಿ ಬಹುಮುಖ್ಯವಾಗಿ 1857ರ ಏನು 1857 ರಿವೋಲ್ಟ್ ಸಿಪಾಯಿ ದಂಗೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ನಡೆದಿರುವಂತಹ ಮೇಜರ್ ಪ್ರಮುಖ ದಂಗೆ ಅಂತ ಕರಿತೀವಿ. ಆಲ್ಮೋಸ್ಟ್ ಭಾರತದಾದ್ಯಂತ ಎಲ್ಲ ವರ್ಗಗಳಿಂದಲೂ ಕೂಡ ಆ ಒಂದು ದಂಗೆಯಲ್ಲಿ ಹಲವಾರು ಜನ ಭಾಗವಹಿಸಿದ್ದನ್ನ ಕಾಣ್ತಾ ಹೋಗ್ತೀವಿ. ಇಡೀ ಭಾರತದಾದ್ಯಂತ ಹಲವಾರು ರೀತಿಯಾಗಿ ಅಲ್ಲಿ ದಂಗೆಗಳಾಗ್ತದೆ ಬ್ರಿಟಿಷರ ಆಳ್ವಿಕೆ ವಿರುದ್ಧವಾಗಿ. ಆ ಕಾರಣ ಬೇರೆ ಬೇರೆ ಇರ್ಬೋದು, ಬಟ್ ಅದರ ಒಂದೇ ಉದ್ದೇಶ ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಓಡಿಸಬೇಕು ಅನ್ನುವಂಥದ್ದು. ಆದರೆ 1857ಗಿಂತ ಮುಂಚೆಯಾಗಿ ಕೂಡ ಬ್ರಿಟಿಷರ ಆಳ್ವಿಕೆಗೆ ಹಲವಾರು ರೀತಿಯಲ್ಲಿ ವಿರೋಧಗಳು ಬಂದಿದ್ದಾವೆ ಎನ್ನುವುದನ್ನ ಕೂಡ ನಾನು ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೆ. ಅದರಲ್ಲಿ ಬಹುಮುಖ್ಯವಾಗಿ ಬುಡಕಟ್ಟು ಜನಾಂಗದವರು ಕೂಡ ಇದರ ವಿರುದ್ಧವಾಗಿ ದಂಗೆ ಇದ್ರು ಅಂತ ಕೂಡ ನಿಮಗೆ ಚರ್ಚೆ ಮಾಡ್ತಾ ಬಂದಿದ್ದೆ. ಅದರಲ್ಲಿ ಬಹುಮುಖ್ಯವಾಗಿ ನಾನು ಚುವಾರ್ ದಂಗೆ, ಕಾಸೆಗಳು, ಬಿಲ್ ದಂಗೆ, ಕೋಲಾರ ದಂಗೆ, ಹೋ ಮತ್ತು ಮುಂಡ ದಂಗೆಗಳು, ಇದು ಜಾರ್ಖಂಡ್ ಆಗಿರುವಂಥದ್ದು ಬಹಳ ಇಂಪಾರ್ಟೆಂಟು. ಮತ್ತೆ ಸಂತಾಲ್ ರೆಬೆಲಿಯನ್ನು, ಇದು ಜಾರ್ಖಂಡ್, ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ನ ಟ್ರೈ ಜಂಕ್ಷನ್ ಅಲ್ಲಿ ಇರುವಂತಹ ರಾಜ್ಮಹಲ್ ಬೆಟ್ಟಗಳಲ್ಲಿ ಆಗಿರುವಂತಹ ಒಂದು ದಂಗೆ. ಅದರಿಂದ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು, ಜಾರ್ಖಂಡ್, ಬಿಹಾರ ಮತ್ತು ವೆಸ್ಟ್ ಬೆಂಗಾಲ್ ಈ ಟ್ರೈ ಜಂಕ್ಷನ್ ಅಲ್ಲಿ ಆಗಿರುವಂತದ್ರಿಂದ ಹಲವಾರು ಎಕ್ಸಾಮ್ಸ್ ಅಲ್ಲಿ ಬಿಕಾಸ್ ರಾಜ್ಮಹಲ್ ಬೆಟ್ಟಗಳು ಮೇಜರ್ ಆಗಿ ಜಾರ್ಖಂಡ್ ಅಲ್ಲಿ ಇರೋದ್ರಿಂದ ನಿಮಗೆ ಜಾರ್ಖಂಡ್ ಅಂತ ಕೇಳ್ತಾರೆ. ಸ್ವಲ್ಪ ನೀವು ಅದನ್ನ ಬದಲಿ ಮಾಡ್ಕೊಳ್ಬಹುದಾಗುತ್ತದೆ. ಅದು ಇಷ್ಟು ಸಾಕು. ಮತ್ತೆ ಕೋಂಡ್ ಅಪ್ರೈಸಿಂಗ್ ನೋಡಿದ್ವಿ, ಕೋಯಾ ದಂಗೆಗಳು ನೋಡಿದ್ವಿ, ನಾಯಕ್ ದಸರಾ ನೋಡಿದ್ವಿ. ಇಷ್ಟು ನಿಮಗೆ ಸ್ವಲ್ಪ ನೋಡ್ಕೊಳ್ಳಿ. ಅದ್ರ ಬಗ್ಗೆ ಚರ್ಚೆ ಮಾಡಿದೀನಿ ಕಳೆದ ಕ್ಲಾಸಲ್ಲಿ. ನಂತರ ಬುಡಕಟ್ಟು ಜನಾಂಗದವರ ನಂತರವಾಗಿ ಜಮೀನ್ದಾರರು ಕೂಡ ಬ್ರಿಟಿಷರ ಆಳ್ವಿಕೆ ವಿರುದ್ಧವಾಗಿ ದಂಗೆಯನ್ನು ಹೇಳುವಂತ ಕೆಲಸ ಕೂಡ ಆಗ್ತಾ ಹೋಗ್ತದೆ. ನೋಡಿ, ಜಮೀನ್ದಾರರು ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡುವಂಥದ್ದು 3 ಜಮೀನ್ದಾರ ದಂಗೆಗಳನ್ನು ನೋಡ್ತಾ ಹೋಗ್ತವೆ. ಒಂದು ರಂಗಾರಾವ್, ಆಂಧ್ರ ಪ್ರದೇಶದ ಬೊಬ್ಬಿಲಿಯ ಜಮೀನ್ದಾರಿಯವರು. ಇವರು ಕೂಡ ದಂಗೆ ಹೇಳುವಂತ ಕೆಲಸ ಅಂದ್ರೆ ಯುರೋಪಿಯನ್ನರ ವಿರುದ್ಧವಾಗಿ, ನಾಟ್ ಬ್ರಿಟಿಷರ ವಿರುದ್ಧವಾಗಿ ಅಲ್ಲ, ಇವರು ಯುರೋಪಿಯನ್ನರ ವಿರುದ್ಧವಾಗಿ, ಫ್ರೆಂಚ್ ವಿರುದ್ಧವಾಗಿ ದಂಗೆ ಹೇಳುವಂತ ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ. ಎರಡನೇದಾಗಿ ತಿರುವಾಂಕೂರಿನ ದಿವಾನ್ ವೇಲುತುಂಬಿ ಅವರು ಕೂಡ ದಂಗೆ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತಾ ಹೋಗ್ತಾರೆ. ಅದನ್ನು ಕೂಡ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಅದರಲ್ಲಿ ಬಹುಮುಖ್ಯವಾಗಿ ಕರ್ನಾಟಕದಲ್ಲಿ 1824ರಲ್ಲಿ ಕಿತ್ತೂರು, ಬೆಳಗಾವಿಯ ಕಿತ್ತೂರಲ್ಲಿ ದೊಡ್ಡ ಮಟ್ಟಕ್ಕೆ ದಂಗೆ ಆಗುತ್ತೆ. ಅಲ್ಲಿ ಕೂಡ ಜಮೀನ್ದಾರರು ದೊಡ್ಡ ಮಟ್ಟಕ್ಕೆ ದಂಗೆಯನ್ನ ಹೇಳುವಂತ ಕೆಲಸ ಕೂಡ ಆಗ್ತದೆ. ಅದು ಕಾರಣಗಳೇನು ಅನ್ನೋದನ್ನ ನೋಡ್ಕೊಳ್ತಾ ಹೋಗೋಣ. ಕಾರಣಗಳು ಬೇರೆ ಬೇರೆ ಇರಬಹುದು, ಆದರೆ ಉದ್ದೇಶ ಒಂದೇ, ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಓಡಿಸುವಂಥದ್ದು. ಮತ್ತೆ ನಾನು ಕೆಲವನ್ನ ಮಾತ್ರ ಕೊಟ್ಟಿದ್ದೀನಿ, ಇನ್ನು ಹಲವಾರು ಕೂಡ ಜಮೀನ್ದಾರ ದಂಗೆಗಳು ಭಾರತದಿಂದ ಹಲವಾರು ಆಗಿವೆ. ಬಟ್ ಇಂಪಾರ್ಟೆಂಟ್ ಅನ್ಸಿದ್ದನ್ನ ನಾನು ನಿಮಗೆ ಕೊಡುವಂತ ಕೆಲಸ ಕೂಡ ಮಾಡ್ತೀನಿ. ನಿಮಗೆ ಎಕ್ಸಾಮ್ಸ್ ಅಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಕಿತ್ತೂರು ದಂಗೆ ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಜಮೀನ್ದಾರರು ಬೇರೆ ಯಾರೂ ಅಲ್ಲ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೇ ಸೃಷ್ಟಿ ಮಾಡಿರುವಂತಹ ಒಂದು ವರ್ಗ, ಅದು ಜಮೀನ್ದಾರರ ವರ್ಗ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಆದ್ರೂ ಕೂಡ ಅವರು ಬ್ರಿಟಿಷರೇ ಸೃಷ್ಟಿ ಮಾಡಿರುವಂತಹ ಒಂದು ವರ್ಗವೂ ಕೂಡ ಬ್ರಿಟಿಷರ ವಿರುದ್ಧವಾಗಿ ದಂಗೆ ಏಳುವಂತಹ ಕೆಲಸವನ್ನ ಮಾಡ್ತು ಹಲವಾರು ಕಾರಣಗಳಿಗೋಸ್ಕರ. ಅದರಲ್ಲಿ ಕೆಲವರು ಜಮೀನ್ದಾರ ಹುದ್ದೆಯನ್ನು ಸೃಷ್ಟಿ ಮಾಡಿದ್ದು ಕೆಳಗಿನ ರೈತರನ್ನ ಶೋಷಣೆ ಮಾಡುವುದಕ್ಕೆ, ಹೆಚ್ಚು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳುವುದಕ್ಕೆ. ಅದನ್ನ ಕೆಲವರು ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡು ನಾವ್ಯಾಕೆ ನಮ್ಮ ಭಾರತೀಯರನ್ನೇ ನಾವು ಶೋಷಣೆ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೂ ಕೂಡ ಹೊರಗೆ ಬರ್ತಾರೆ. ಬ್ರಿಟಿಷರ ವಿರುದ್ಧವಾಗಿ ದಂಗೆ ಹೇಳುವಂತ ಕೆಲಸನೂ ಕೂಡ ಮಾಡ್ತಾ ಹೋಗ್ತಾರೆ. ಮತ್ತೆ ಬ್ರಿಟಿಷರು ಇಷ್ಟೊಂದು ಟ್ಯಾಕ್ಸ್ ಅನ್ನು ಸಂಗ್ರಹ ಮಾಡಿದ್ರು ಕೂಡ ಅಭಿವೃದ್ಧಿ ಕೆಲಸಗಳನ್ನ ಜಾಸ್ತಿ ಮಾಡ್ತಿರೋದಿಲ್ಲ. ಅದನ್ನು ಕೂಡ ಪ್ರಶ್ನೆ ಮಾಡುವಂತ ಕೆಲಸನೂ ಕೂಡ ಕೆಲವು ಬುದ್ಧಿವಂತ ಜಮೀನ್ದಾರಗಳು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಕೆಲವರು ತಮ್ಮ ರಾಜ್ಯಗಳನ್ನ ಉಳಿಸ್ಕೊಳ್ಳಕ್ಕೆ, ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳಕ್ಕೆ, ತಮ್ಮ ಮಣ್ಣಿನಿಂದ ಬ್ರಿಟಿಷರನ್ನ ಓಡಿಸ್ಲಿಕ್ಕೆ ಸಹಾಯವನ್ನು ಕೂಡ ಮಾಡಬೇಕು, ಅವರನ್ನ ಓಡಿಸ್ಬೇಕು ಅಂತೇಳಿ ಆ ಕೆಲಸ ಕೂಡ ಆಗ್ತಾ ಹೋಗ್ತದೆ. ಅದರಲ್ಲಿ ಮೊದಲನೇದಾಗಿ ಆಂಧ್ರ ಪ್ರದೇಶದ ಬೊಬ್ಬಿಲಿಯ ಜಮೀನ್ದಾರು ರಂಗಾರಾವ್ ಅವರು ಬಹುಮುಖ್ಯವಾಗಿ
1757ರಲ್ಲಿ ಮೊದಲ ಬಾರಿಗೆ ಇವರು ದಂಗೆ ಹೇಳ್ತಾರೆ. ಇವರು ದಂಗೆ ಎದ್ದಿದ್ದು ವಿರುದ್ಧವಾಗಿ, ಬ್ರಿಟಿಷರ ವಿರುದ್ಧವಾಗಿ ಅಲ್ಲ, ಫ್ರೆಂಚ್ ಅವರನ್ನ ವಿರೋಧ ಮಾಡ್ತಾರೆ. ಬೊಬ್ಬಿಲಿ ಕದನದಲ್ಲಿ ಫ್ರೆಂಚ್ ಕಮಾಂಡರ್ ಬುಸ್ಸಿಗೆ ಇವರು ಸವಾಲನ್ನ ಹಾಕ್ತಾರೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಫಸ್ಟ್ ಮಾಡರ್ನ್ ರಿವೋಲ್ಟ್ ಅಂದ್ರೆ ಇದು ಜಮೀನ್ದಾರದು, ದಟ್ ಇಸ್ ಕಾಲ್ಡ್ ಬೊಬ್ಬಿಲಿ ಅಂತ ಗೊತ್ತಿರಬೇಕು. ಬೊಬ್ಬಿಲಿ. ನೆಕ್ಸ್ಟ್ ಎರಡನೇದು ತಿರುವಾಂಕೂರಿನ ದಿವಾರ್ ವೇಲುತುಂಬಿ ಅವರು ದಂಗೆ ಹೇಳುವಂಥದ್ದು. ಇದು ಬ್ರಿಟಿಷರ ವಿರುದ್ಧವಾಗಿ, ಬ್ರಿಟಿಷರ ಭೂ ಕಂದಾಯ ನೀತಿಯ ವಿರುದ್ಧವಾಗಿ, ಲ್ಯಾಂಡ್ ರೆವಿನ್ಯೂ ಪಾಲಿಸಿ ವಿರುದ್ಧವಾಗಿ ದಂಗೆ ಹೇಳುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ತಿರುವಾಂಕೂರು ರಾಜ್ಯವನ್ನ ಈ ಒಂದು ದಂಗೆಯಲ್ಲಿ ನಂತರವಾಗಿ ಅವರನ್ನು ಸೋಲಿಸಿ ತಿರುವಾಂಕೂರು ರಾಜ್ಯವನ್ನ ಮುಂದೆ ಆಕ್ರಮಿಸಲಾಗುತ್ತೆ ಈ ವಿರುದ್ಧವಾಗಿ. ಅದನ್ನು ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ, ಜಸ್ಟ್ ಇದೊಂದು ಗೊತ್ತಿರಬೇಕು. ಇದು ಎಕ್ಸಾಮ್ಸ್ ಅಲ್ಲಿ, ಹಲವಾರು ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ವೇಲುತುಂಬಿ ದ ದಿವಾನ್ ಆಫ್ ತಿರುವಾಂಕೂರಿನ ದಿವಾನು ದಂಗೆ ಹೇಳುವಂಥದ್ದು ಬ್ರಿಟಿಷರ ಒಂದು ಭೂ ಕಂದಾಯ ನೀತಿಯ ವಿರುದ್ಧವಾಗಿ. ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡಿ. ವೇಲುತಂಬಿ ಲೆಡ್ ಎ ರೆಬೆಲಿಯನ್ ಅಗೇನ್ಸ್ಟ್ ದಿ ಬ್ರಿಟಿಷ್ ಇನ್ ಯಾವ ರಾಜ್ಯದಲ್ಲಿ ಕೇಳಿದ್ದಾರೆ. ಅದರಿಂದ ನೋಡಿ, ಇದನ್ನ ಉತ್ತರ ಪ್ರದೇಶದಲ್ಲಿ ಕೇಳಿರುವಂಥದ್ದು, ಕೇರಳ ಅಂತ ಗೊತ್ತಿರಬೇಕು. ಇನ್ನೊಂದು ಪ್ರಶ್ನೆ ವೆಸ್ಟ್ ಬೆಂಗಾಲಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು. ದಲವಾ ವೇಲುತಂಬಿ ರೆಬೆಲಿಯನ್ ಅಗೇನ್ಸ್ಟ್ ದಿ ಬ್ರಿಟಿಷ್ took place in the Indian state of Travancore, that means ಕೇರಳ. ಇಷ್ಟು ಗೊತ್ತಿದ್ರೆ ಸಾಕು ಎಲ್ಲಿ ಆಗಿದೆ ಅಂತೇಳಿ ಈ ರೀತಿಯಾಗಿ ಪ್ರಶ್ನೆಗಳನ್ನ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ನೆಕ್ಸ್ಟ್ ಪ್ರಮುಖವಾಗಿರುವಂತಹ ಒಂದು ದಂಗೆ, ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂತಹ ಒಂದು ದಂಗೆ, ಕಿತ್ತೂರು ದಂಗೆ. ಇಡೀ ಭಾರತಕ್ಕೆ ಒಂದು ಮಾದರಿಯಾಗಿರುವಂತಹ ದಂಗೆ. ಯಾಕಪ್ಪ ಅಂತಂದ್ರೆ ನಾವು ಹಲವಾರು ಕಡೆ ನೋಡಿದಾಗ ಜಮೀನ್ದಾರರು ಅಂತ ಬಂದಾಗ ಇಲ್ಲಿ ಗಂಡಸರು ಓಡಾಡುವಂತ ಕೆಲಸವನ್ನು ನೋಡ್ಕೊಳ್ತಾ ಹೋಗ್ತೀವಿ ಜಮೀನ್ದಾರಗಳು. ಆದ್ರೆ ಇಲ್ಲಿ ಕಿತ್ತೂರು ದಂಗೆ ಯಾಕಪ್ಪ ಇಂಪಾರ್ಟೆಂಟ್ ಅಂದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಮಹಿಳಾ ಹೋರಾಟಗಾರ್ತಿ. ಮಹಿಳೆ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನ ಮಾಡಿ ಬ್ರಿಟಿಷರನ್ನ ಸೋಲಿಸುವ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಆದ್ದರಿಂದ ಒಬ್ಬ ಮಹಿಳೆ ಈ ಮಟ್ಟಕ್ಕೆ ಹೋರಾಟವನ್ನ ಮಾಡಿ ಗೆದ್ದಿರೋದ್ರಿಂದ ಈ ಒಂದು ದಂಗೆ ನಾಟ್ ಓನ್ಲಿ ಇನ್ ಕರ್ನಾಟಕ ದೇಶದಲ್ಲಿ ಮಾತ್ರವಲ್ಲ, ಭಾರತ ಇತಿಹಾಸದಲ್ಲೂ ಕೂಡ ಈ ಒಂದು ದಂಗೆಯನ್ನ ಸುವರ್ಣಾಕ್ಷರಲ್ಲಿ ಬರೆಯಲ್ಪಟ್ಟಿರುವಂತಹ ಒಂದು ದಂಗೆಯಾಗಿದೆ ಈ ಒಂದು ಕಿತ್ತೂರು ದಂಗೆ. 1824ರಲ್ಲಿ ಆಗಿರುವಂತಹ ದಂಗೆ. ಸರಿ, ಅದ್ರಾಗ ಓಕೆ, ನಿಮಗೆ ಸ್ವಲ್ಪ ಡೀಟೇಲ್ಡ್ ಆಗಿ, ಬಿಕಾಸ್ ಇದು ಕರ್ನಾಟಕ ಇತಿಹಾಸದ ಭಾಗವೂ ಕೂಡ ಹೌದು, ಅದರಿಂದ ಸ್ವಲ್ಪ ಡೀಟೇಲ್ಡ್ ಆಗಿ ನಿಮಗೆ ಈ ಒಂದು ದಂಗೆಗೆ ಸಂಬಂಧಪಟ್ಟಂತೆ ಹೇಳುವಂತಹ ಕೆಲಸವನ್ನು ನಿಮಗೆ ಮಾಡ್ತಾ ಹೋಗ್ತೇನೆ. ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರ ವಿರುದ್ಧವಾಗಿ ಎದ್ದಿರುವಂತಹ ಒಂದು ದಂಗೆ ಇದು. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಬೇಕಂತಂದ್ರೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಕಿತ್ತೂರು ನಾಯಕ ಕಿಂಗ್ಡಮ್ನ ರಾಣಿಯಾಗಿರ್ತಾರೆ. ಅವರು ಮಲ್ಲರುದ್ರ ಸರ್ಜಾ ಅವರನ್ನ ಮದುವೆ ಆಗಿರ್ತಾರೆ. ಅವರು ಮೈಸೂರು ಮಹಾರಾಜರ ಸಾಮಂತರಾಗಿ ಕೆಲಸವನ್ನು ಮಾಡ್ತಿದ್ದವರು. ಈ ರಾಜ ಮಲ್ಲ ಸರ್ಜಾ ಅವರ ಒಂದು ಫ್ಯಾಮಿಲಿಯನ್ನ ಇವರು 14ನೇ ವಯಸ್ಸಿನಲ್ಲೇ ಅವರು ಇದ್ದಾಗ ಮದುವೆ ಆಗ್ತಾರೆ. ಇಷ್ಟು ಪಾಯಿಂಟ್ ಗೊತ್ತಿರಲಿ, ಜಸ್ಟ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಇಷ್ಟು ಗೊತ್ತಿರಬೇಕು. ಮತ್ತೆ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡುವಾಗ ಇವರೊಂದು ಮಾತು, ಒಂದು ಹೇಳಿಕೆ ಬಹಳ ಫೇಮಸ್ಸು. ಹಲವಾರು ಕನ್ನಡಿಗರಿಗೆ ಇದು ಇನ್ಫ್ಲೂಯೆನ್ಸ್ ಆಗಿದೆ. ನಮಗೆ ಇವತ್ತು ಸಣ್ಣ ಮಕ್ಕಳು ಕೂಡ ಈ ಡೈಲಾಗ್ ಅನ್ನ ಹೇಳುವಂತಹ ಒಂದು, ಅಂದ್ರೆ ಆ ಮಟ್ಟಕ್ಕೆ ಸಣ್ಣ ಮಕ್ಕಳ ಮನಸ್ಸಲ್ಲೂ ಕೂಡ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಇವತ್ತು ಮನೆ ಮಾತಾಗಿದ್ದಾರೆ. ಇವರೊಂದು ಬಹಳ ಫೇಮಸ್ ಒಂದು ಇದು ಏನಪ್ಪ ಅಂದ್ರೆ, ಕಪ್ಪ ಕಪ್ಪ ಕಪ್ಪ, ಯಾರನ್ನ ಕೇಳುತ್ತಿದ್ದಿ ಕಪ್ಪ ಕೊಡಲು, ಯಾತಕ್ಕೆ ಕೇಳುತ್ತಿ, ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆಯುತ್ತದೆ, ನಿನಗೇ ಕೊಡಬೇಕು ಕಪ್ಪ, ನೀವೇನು ನೆಂಟರೆ, ಸೋದರರೇ, ದಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ, ನೀವೇನು ಉತ್ತಿರ, ಬಿತ್ತಿರ, ಬೆಳೆದಿರ, ನೀರು ಹಾಯಿಸಿ ಕಳಗಿತ್ತೀರ, ನಿಮಗೇಕೆ ಕೊಡಬೇಕು ಕಪ್ಪ ಅನ್ನುವಂಥ ಒಂದು ಹೇಳಿಕೆಯ ಮುಖಾಂತರವಾಗಿ ಬ್ರಿಟಿಷರ ವಿರುದ್ಧವಾಗಿ ಇವರ ಮನಸ್ಥಿತಿಯನ್ನ ಈ ಒಂದು ಹೇಳಿಕೆಯ ಮುಖಾಂತರವಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ವೀರವನಿತೆ ಯಾವ ಮಟ್ಟಕ್ಕೆ ಬ್ರಿಟಿಷರ ವಿರುದ್ಧವಾಗಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಕೊಡ್ಬೇಕು ನಿಮಗೆ ಕಪ್ಪವನ್ನ, ನೀವು ಬೇರೆ ದೇಶದವರು ಇಲ್ಲಿಗೆ ಬಂದಿದ್ದೀರಿ, ನಿಮ್ಗೆ ಯಾಕೆ ಕೊಡ್ಬೇಕು, ಇದು ನಮ್ಮ ನೆಲ ಅನ್ನುವಂಥ ಒಂದು ಹೇಳಿಕೆಯನ್ನ ಕೊಡುವಂತ ಕೆಲಸವನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಮಾಡಿದ್ದಾರೆ. ಮಲ್ಲ ಸರ್ಜನ ನಂತರವಾಗಿ ಅವನ ಮಗ ಶಿವಲಿಂಗ ರುದ್ರ ಸರ್ಜಾ, ಅಂದ್ರೆ ಇವರು ಚೆನ್ನಮ್ಮನ ಇವರಿಗೆ ಚೆನ್ನಮ್ಮ ಮಲತಾಯಿ ಆಗ್ತಾರೆ. ಶಿವಲಿಂಗ ರುದ್ರ ಸರ್ಜಾ ಅಧಿಕಾರಕ್ಕೆ ಬರ್ತಾರೆ. ಅವರು ಅಧಿಕಾರಕ್ಕೆ ಬಂದಾಗ ಇವರು ಮೈಸೂರಿನ ಸಾಮಂತರಾಗಿರ್ತಾರಲ್ವಾ, ಆಗ
ಮರಾಠ ಮತ್ತು ಟಿಪ್ಪು ಸುಲ್ತಾನ್ ಅವರ ಕಿರಿಕಿರಿಯನ್ನು ತಪ್ಪಿಸ್ಲಿಕ್ಕೆ ಏನ್ ಮಾಡ್ತಾರೆ, ಇವರು ಬ್ರಿಟಿಷರೊಂದಿಗೆ ಸ್ನೇಹದಿಂದ ಇರ್ತಾರೆ. ಬಿಕಾಸ್ ಟಿಪ್ಪು ಸುಲ್ತಾನ್ನ ಕಿರಿಕಿರಿಯಿಂದ ಇವ್ರ ಜೊತೆಗೆ ಬ್ರಿಟಿಷರ ಜೊತೆಗೆ ಚೆನ್ನಾಗಿರುವಂತ ಕೆಲಸ ಕೂಡ ಆಗ್ತಾ ಹೋಗ್ತದೆ. ಆದರೆ ಸ್ನೇಹ ಅಂದ್ರೆ ಅದು ಉಚಿತವಾಗಿ ಬಂದಿರುವಂತಹ ಸ್ನೇಹ ಅಲ್ಲ, ವರ್ಷಕ್ಕೆ ಇಷ್ಟು ಕೊಡಬೇಕು ಅಂತ. ಪ್ರತಿ ವರ್ಷ ಬ್ರಿಟಿಷರ ಸ್ನೇಹಕ್ಕೋಸ್ಕರ 1,70,000 1,70,000 ಕಾಣಿಕೆ ಕೊಡುವಂತಹ ಕಾರಣಿನ ಮೇಲೆ ಬ್ರಿಟಿಷರು ಈ ದೊರೆಗೆ ಸನ್ನದನ್ನ ಕೊಡ್ತಾರೆ. ಓಕೆ, ನೀವು ನಮ್ಮ ಒಂದು ಕೆಳಗಡೆ ನೀವು ಕೆಲಸವನ್ನ ಮಾಡ್ಕೊಂತೀರಿ, ನೀವು ಜಮೀನ್ದಾರರಾಗಿ ಇರಿ ಅಂತೇಳಿ ಪರ್ಮಿಷನ್ ಅನ್ನ ಕೊಡುವಂತ ಕೆಲಸ ಕೂಡ ಆಗ್ತಾ ಹೋಗ್ತದೆ. ನಂತರವಾಗಿ 1824ರಲ್ಲಿ ಶಿವಲಿಂಗ ರುದ್ರಸಜ್ಜನು ವಾರಸ್ದಾರಿಲ್ಲದೆ ಮಕ್ಕಳಿಲ್ಲ, ಅದರಿಂದ ಹಂಗಾಗಿ ಅವರು ತೀರಿಕೊಳ್ಳುವಂತ ಕೆಲಸ ಆಗ್ತದೆ. ಆದ್ರಿಂದ ನೆಕ್ಸ್ಟ್ ಯಾರು ಬೇಕಲ್ಲ, ಜಮೀನ್ದಾರ ಆಗ್ಬೇಕಲ್ಲ, ಆಗ ಶಿವಲಿಂಗ ರುದ್ರಸಜ್ಜನು ಶಿವಲಿಂಗಪ್ಪನನ್ನ ದತ್ತು ಪಡೆದುಕೊಳ್ಳಲಾಗ್ತದೆ. ಈಗ ದತ್ತು ಪಡೆದುಕೊಂಡಾಗ ಆ ವಿಚಾರ ಏನು, ಈ ಬೆಳಗಾವಿ ಬಾಂಬೆ ಪ್ರೆಸಿಡೆನ್ಸಿಗೆ ಸೇರಿರುವಂತಹ ಒಂದು ಪ್ರದೇಶ, ಧಾರವಾಡ ಡಿಸ್ಟಿಕ್ ಅಲ್ಲಿ DC ಇರುವಂತದ್ದು, ಧಾರವಾಡ ಡಿಸ್ಟಿಕ್ ಅಲ್ಲಿ ಇರುವಂತದ್ದು ಅವತ್ತಿನ ಕಾಲದಲ್ಲಿ. ರಾಣಿ ಚೆನ್ನಮ್ಮ ಅವರು ಈಗೇನ್ ಮಾಡ್ತಾರೆ, ಮೊಮ್ಮಗನನ್ನ ಏನಾದ್ರೂ ಮಾಡಿ ಅಧಿಕಾರ ತರಲೇಬೇಕು ಅಂತ ಬಂದಾಗ ಬ್ರಿಟಿಷರು ಏನ್ ಪ್ಲಾನಿಂಗ್ ಮಾಡ್ತಿದ್ದಾರಪ್ಪ ಅಂದ್ರೆ, ಏನಾದ್ರೂ ಮಾಡಿ ಈ ಕಿತ್ತೂರನ್ನ ನಾವು ವಶಪಡಿಸ್ಕೊಳ್ಬೇಕು, ನಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು, ಇವ್ರದ್ದು ಯಾವ ಸಾಮಂತಿಕೆ ಬೇಡ, ನಾವು ಕಂಪ್ಲೀಟ್ ಆಗಿ ತೆಗೆದುಕೊಂಡು ಬಿಡೋಣ, ಯಾವ ಆಧಾರವಾಗಿ ತೆಗೆದುಕೊಳ್ಬೇಕು ಅಂತ ಒಂದು ಪ್ಲಾನಿಂಗ್ ಅನ್ನ ಹಾಕೊಂಡಾಗ ನೆಕ್ಸ್ಟ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತ ಒಂದು ಆ ರೀತಿಯ ಮೈಂಡ್ ಸೆಟ್ ಅಲ್ಲಿ, ಇವ್ರಿಗೆ ಕೊಡಂಗಿಲ್ಲ, ವಾರಸುದಾರ ಆಗೋದಿಲ್ಲ ಅನ್ನುವಂಥ ಮೈಂಡ್ ಸೆಟ್ ಅಲ್ಲಿ ಅವರು ನಾವು ವಶಪಡಿಸ್ಕೊಳ್ಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ಅನ್ನ ಹಾಕೊಳ್ತಾರೆ. ಆಗ ರಾಣಿ ಚೆನ್ನಮ್ಮ ಅವರು 1824ರಲ್ಲಿ ಶಿವಲಿಂಗಪ್ಪನನ್ನ ದತ್ತು ತೆಗೆದುಕೊಂಡು ಅವರನ್ನ ಸಿಂಹಾಸನದ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾರೆ. ಆಗ ಈಸ್ಟ್ ಇಂಡಿಯಾ ಕಂಪನಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಕೊಟ್ಟುಬಿಟ್ಟು ಶಿವಲಿಂಗಪ್ಪನನ್ನ ಗಡೀಪಾರು ಮಾಡಲು ಆದೇಶವನ್ನ ಕೊಡ್ತು. ನೀವು ನಿಮ್ಮ ಕಿತ್ತೂರು ಒಂದು ರಾಜ್ಯವನ್ನ ನಮಗೆ ಕೊಡಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಈಸ್ಟ್ ಇಂಡಿಯಾ ಕಂಪನಿಯ ಕಡೆಯವರು ಕೊಡ್ತಾ ಹೋದ್ರು. ಆಗ ಕಿತ್ತೂರು ಯಾರಂಡಲ್ಲಿ ಬರ್ತಾ ಇತ್ತಪ್ಪ ಅಂತಂದ್ರೆ, ಧಾರವಾಡ ಕಲೆಕ್ಟರೇಟ್ ಅಂಡರಲ್ಲಿ ಬರ್ತಾ ಇತ್ತು, ಬಾಂಬೆ ಪ್ರೆಸಿಡೆನ್ಸಿ ಅದರಲ್ಲಿ ಬಹುಮುಖ್ಯವಾಗಿ ಧಾರವಾಡ ಕಲೆಕ್ಟರೇಟ್ ಅಲ್ಲಿ DC ಇರ್ತಾ ಇದ್ರು. ಅಲ್ಲಿನ ಇನ್ಚಾರ್ಜ್ ಯಾರಾಗಿದ್ರಪ್ಪ ಅಂದ್ರೆ ಸೆಂಟ್ ಜಾನ್ ಟಾಕ್ರೆ ಇದ್ರು. ಮಿಸ್ಟರ್ ಚಾಂಪ್ಲಿನ್ ಕೂಡ ಅವರು ಕಮಿಷನರ್ ಆಗಿದ್ರು ಒಂದು ಧಾರವಾಡದಲ್ಲಿ. ಈ ಒಬ್ಬ ರಾಜನನ್ನ ನೆಕ್ಸ್ಟ್ ಶಿವಲಿಂಗಪ್ಪನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರು ರೆಡಿ ಇರಲಿಲ್ಲ. ಏನಾದ್ರೂ ಮಾಡಿ ಕಿತ್ತೂರಿಗೆ ನಾವು ವಶಪಡಿಸ್ಕೊಳ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಅವರಿದ್ರು. ಈ ನೆಕ್ಸ್ಟ್ ರಾಜನನ್ನ ಅವರು ಒಪ್ಪಿಕೊಳ್ಳಕ್ಕೆ ರೆಡಿ ಇರಲಿಲ್ಲ. ರಾಣಿ ಚೆನ್ನಮ್ಮ ಅವರು ಕೂಡ ಬಾಂಬೆಯ ಲೆಫ್ಟಿನೆಂಟ್ ಗವರ್ನರ್ ಅವ್ರಿಗೂ ಕೂಡ ಮೌಂಟ್ ಸ್ಟುವರ್ಟ್ ಎಲ್ಫಿಸ್ಟೋನ್ ಅವ್ರಿಗೂ ಕೂಡ ಪತ್ರವನ್ನು ಬರೆದ್ಬಿಟ್ಟು ನಮಗೆ ಮನವಿಯನ್ನ ಮಾಡಿಬಿಟ್ಟು ನಮಗೆ ಅವಕಾಶವನ್ನ ಮಾಡಿಕೊಡಿ, ನಮ್ಮ ನೆಕ್ಸ್ಟ್ ಆಳ್ವಿಕೆ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳಲು ಕೂಡ ಬಾಂಬೆ ಪ್ರೆಸಿಡೆನ್ಸಿ ಕೂಡ ಆಳ್ವಿಕೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡುವುದಿಲ್ಲ ಈ ಜಮೀನ್ದಾರರಿಗೆ. ಆಗ ರಾಣಿ ಚೆನ್ನಮ್ಮ ಅವರಿಗೆ ಇವ್ರು ಅವಕಾಶ ಮಾಡಿ ಕೊಡದೇ ಇದ್ದಾಗ ಅವ್ರಿಗೆ ಗೊತ್ತಾಗುತ್ತೆ, ಇವ್ರು ನಮ್ಮನ್ನು ವಶಪಡಿಸ್ಕೊಳ್ಳಕ್ಕೆ ಪ್ಲಾನಿಂಗ್ ಆಗ್ತಿದ್ದಾರೆ ಅಂತ. ಹಾಗಾಗಿ ಏನಾದ್ರೂ ಮಾಡಿ ಕಿತ್ತೂರನ್ನ ಉಳಿಸ್ಕೊಳ್ಳೇಬೇಕು, ಬ್ರಿಟಿಷರ್ ಈ ಒಂದು ಕೆಂಪು ಮೂತಿಗಳಿಗೆ ನಮ್ಮ ರಾಜ್ಯವನ್ನ ಕೊಡಬಾರ್ದು ಅಂತೇಳಿ ಅವರು ಪಣವನ್ನ ತೊಟ್ಬಿಟ್ಟು ಅವರ ವಿರುದ್ಧವಾಗಿ ಹೋರಾಟವನ್ನ ಮಾಡುವಂತ ಕೆಲಸನೂ ಕೂಡ ಆಗ್ತಾ ಹೋಗ್ತದೆ. ಬ್ರಿಟಿಷರ ಒಂದು ಕಣ್ಣು ಇವರ 1.5 ಮಿಲಿಯನ್ ರೂಪಾಯಿ ಮೌಲ್ಯದ ಕಿತ್ತೂರು ನಿಧಿ ಮತ್ತು ಆಭರಣಗಳನ್ನ ಮುಟ್ಟುಗೋಲು ಹಾಕೊಳ್ಬೇಕು ಅನ್ನುವಂಥ ಒಂದು ಮೈಂಡ್ ಸೆಟ್ ಕೂಡ ಅವ್ರಿಗೆ ಇರ್ತದೆ. ಹಾಗಾಗಿ ಅವ್ರು ಆ ರೀತಿ ಕಣ್ಣನ್ನ ಹಾಕ್ತಾರೆ. ನೆಕ್ಸ್ಟ್ ಶಿವಲಿಂಗಪ್ಪನಿಗೆ ರಾಜನಾಗ್ಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ, ಮಾನ್ಯತೆಯನ್ನೇ ಕೊಡೋದಿಲ್ಲ. ಆಗ ಮೊದಲ ಬಾರಿಗೆ ಅಕ್ಟೋಬರ್ 1824ರಲ್ಲಿ ಮೊದಲ ಬಾರಿಗೆ ದೊಡ್ಡ ಮಟ್ಟದ ಒಂದು ಘರ್ಷಣೆ ಆಗ್ತದೆ. ಬ್ರಿಟಿಷರಿಗೂ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೂ ಕೂಡ ದೊಡ್ಡ ಮಟ್ಟದ ಘರ್ಷಣೆ ಆಗ್ತದೆ. ಇದರಲ್ಲಿ ಫಸ್ಟ್ನೇ ಯುದ್ಧದಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನ ಮಾಡೋರಪ್ಪ ಅಂದ್ರೆ ಅವತ್ತಿನ ಚೆನ್ನಮ್ಮನ ಲೆಫ್ಟಿನೆಂಟ್ ಆಗಿದ್ದಂತಹ ಅಮಟೂರ್ ಬಾಳಪ್ಪ ಅವರು ಈ ಒಂದು ಹೋರಾಟದಲ್ಲಿ ಮೊದಲ ಯುದ್ಧದಲ್ಲಿ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನ ಮಾಡಿ ರಾಣಿಯನ್ನ ಉಳಿಸುವಂತಹ ಮತ್ತು ಗೆಲ್ಲುವಂತಹ ಕೆಲಸವನ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ. ಅದು ಕೂಡ ಇಂಪಾರ್ಟೆಂಟು. ಈ ಒಂದು ಯುದ್ಧದಲ್ಲಿ ಬ್ರಿಟಿಷರಿಗೆ ಕಂಪ್ಲೀಟ್ ಆಗಿ ಸೋಲಿಸಿ ಈ ಒಂದು ಠಾಕ್ರೆ ಅವರನ್ನ ಕೊಲ್ಲುವಂತಹ ಕೆಲಸ ಕೂಡ ಆಗ್ತದೆ. ಅಮಟೂರ್ ಬಾಳಪ್ಪ ಅವರು ವೀರಾವೇಶದಿಂದ ಹೋರಾಟವನ್ನ ಮಾಡಿ ದೊಡ್ಡ ಮಟ್ಟಕ್ಕೆ ಬ್ರಿಟಿಷ್ ಸೈನ್ಯಕ್ಕೆ ಸೋಲನ್ನ ಮತ್ತು ನಷ್ಟವನ್ನ ಉಂಟು ಮಾಡಲಿಕ್ಕೆ ಅವರು ಕಾರಣಕರ್ತರಾಗ್ತಾರೆ. ನಂತರ
ಹಲವಾರು ಅಧಿಕಾರಿಗಳನ್ನ ಒತ್ತೆಯಾಳಾಗಿ ಕೂಡ ಇಟ್ಟುಕೊಳ್ಳಲಾಗತ್ತೆ. ಈ ಒಂದು ಮೊದಲನೇ ಕದನದಲ್ಲಿ ಕಿತ್ತೂರು ವಿಜಯವನ್ನ ಸಾಧಿಸಿದೆ. ಅಮಟೂರ್ ಬಾಳಪ್ಪ ಅವರ ಒಂದು ನೇತೃತ್ವದಲ್ಲಿ ಅಂತ ನಾವು ನೋಡಬಹುದಾಗ್ತದೆ. ಅಮಟೂರ್ ಬಾಳಪ್ಪ ಅವರು ಕೂಡ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನ ಮಾಡಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಒಂದು ಪ್ರಾಣವನ್ನ ಉಳಿಸಿದಂತಹ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ ಅಮಟೂರು ಬಾಳಪ್ಪ. ಬ್ರಿಟಿಷ್ ಅಧಿಕಾರಿ ತ್ಯಾಕರೆಗೆ ಗುಂಡಿಕ್ಕಿ ಕೊಂದು ಕಿತ್ತೂರಿನ ವಿಜಯೋತ್ಸವಕ್ಕೆ ಕಾರಣರಾದರೆ ಚಾಂಪ್ಲಿಯನ್ ಗುಂಡಿಗೆ ಬಲಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮಳನ್ನ ಪ್ರಾಣ ಉಳಿಸೋಕ್ಕೋಸ್ಕರ ಅವರು ಅವರು ತನ್ನ ಪ್ರಾಣವನ್ನೇ ಅವರು ಕೊಡುವಂತಹ ಕೆಲಸ ಕೂಡ ಆಗ್ತಾ ಹೋಗ್ತದೆ. ಅಮಟೂರ್ ಬಾಳಪ್ಪ ಇವರು ನಮ್ಮ ಕನ್ನಡಿಗರ ಮನದಾಳದಲ್ಲಿ ಇವತ್ತು ನೆಲೆಸಿದ್ದಾರೆ ಅದನ್ನು ನಾವು ಕಾಣಬಹುದಾಗ್ತದೆ. ನಂತರವಾಗಿ ರಾಣಿ ಚೆನ್ನಮ್ಮ ಅವರು ಕೂಡ ಏನು ಇವರನ್ನು ಒತ್ತೆಯಾಗಿ ಇಟ್ಕೊಳ್ಳಾಗಿತ್ತು ಹಲವಾರು ಅಧಿಕಾರಿಗಳನ್ನ, ಅವರನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇರೆಗೆ ಅವರನ್ನ ಬಿಡಲಾಗಿ ಆಗ ಅವರು ಚಾಪ್ಲಿನ್ ಅವರು ಪ್ಲಾನಿಂಗ್ ಮಾಡ್ಕೊಳ್ತಾರೆ. ಈಗ ಏನಾದ್ರು ನಮಗೆ ಅವಮಾನ ಆಗಿದೆ, ನಾವು ಈ ಒಂದು ಇನ್ವಿಸಿಬಲ್ ಸೈನ್ಯ, ನಮ್ದು ಅಜೇಯ ಸೈನ್ಯ, ನಮ್ಮ ಸೈನ್ಯ ಇವ್ರ ಮುಂದೆ ಸೋತಿದೆ, ಹಾಗಾಗಿ ನಾವೇನಾದ್ರೂ ಮಾಡಿ ಇವ್ರನ್ನ ಸೋಲಿಸಲೇಬೇಕು ಅನ್ನುವಂಥ ಮೈಂಡ್ ಸೆಟ್ ಅಲ್ಲಿ ಅವರು ಪ್ಲಾನಿಂಗ್ ಅನ್ನ ಹಾಕೊಳ್ತಾರೆ. ಎರಡನೇ ಟೈಮ್ ಕೂಡ ದೊಡ್ಡ ಮಟ್ಟದ ದಾಳಿಯನ್ನ ಅವರು ಮಾಡುವಂತಹ ಕೆಲಸ ಕೂಡ ಆಗ್ತಾ ಹೋಗ್ತದೆ. ಆಗ ಈ ಎರಡನೇ ಕದನದಲ್ಲಿ ದೊಡ್ಡ ಮಟ್ಟಕ್ಕೆ ವೀರಾವೇಶದಿಂದ ಹೋರಾಟ ಮಾಡಿದ್ದಾರಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣವರು ದೊಡ್ಡ ಮಟ್ಟಕ್ಕೆ ರಾಣಿ ಚೆನ್ನಮ್ಮರೊಂದಿಗೆ ಒಟ್ಟುಗೂಡಿಕೊಂಡು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನ ಮಾಡ್ತಾರೆ. ಆದರೆ ಯುದ್ಧದಲ್ಲಿ ಅವರಿಗೆ ಒಂದು ಸೋಲಾಗ್ತದೆ. ಸೋಲಾಗಿ ರಾಣಿ ಚೆನ್ನಮ್ಮ ಅವರನ್ನ ಸೆರೆ ಹಿಡಿದು ಬೈಲಹೊಂಗಲ ಕೋಟೆಯಲ್ಲಿ ಅವರನ್ನ ಬಂಧಿಸಲಾಗ್ತದೆ. ನಂತರವಾಗಿ ಫೆಬ್ರವರಿ 21, 1829 ರಾಣಿ ಚೆನ್ನಮ್ಮ ಅವರು ನಿಧನರಾಗ್ತಾರೆ. ಮತ್ತೆ ಈ ಒಂದು ಯುದ್ಧದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಚೆನ್ನಮ್ಮರಿಗೆ ಸಹಾಯವನ್ನು ಮಾಡಿದ್ದು ಬಹುಮುಖ್ಯವಾಗಿ ಸಂಗೊಳ್ಳಿ ರಾಯಣ್ಣ ಮತ್ತು ಲೆಫ್ಟಿನೆಂಟ್ ಗುರುಸಿದ್ದಪ್ಪ ಅವರು ಕೂಡ ದೊಡ್ಡ ಮಟ್ಟಕ್ಕೆ ರಾಣಿ ಚೆನ್ನಮ್ಮ ಅವರಿಗೆ ಸಪೋರ್ಟ್ ಮಾಡುವಂತ ಕೆಲಸ ಕೂಡ ಆಗ್ತಾ ಹೋಗ್ತದೆ. ಸಂಗೊಳ್ಳಿ ರಾಯಣ್ಣ ಯಾವಾಗ ಕಿತ್ತೂರು ರಾಣಿ ಚೆನ್ನಮ್ಮರನ್ನ ಬಂಧಿಸಿದ ನಂತರ ಸಂಗೊಳ್ಳಿ ರಾಯಣ್ಣವರು ಮತ್ತೆ ವಾರನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಏನಾದ್ರೂ ಮಾಡಿ ನಾವು ಉಳಿಸ್ಕೊಳ್ಳೇಬೇಕು, ಶಿವಲಿಂಗಪ್ಪರನ್ನ ನಾವು ಈ ಗದ್ದುಗೆ ಮೇಲೆ ಕೂರಿಸಲೇಬೇಕು ಅನ್ನುವಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನಾವೇನಾದ್ರೂ ಮಾಡಿ ಕಿತ್ತೂರನ್ನ ಬಿಡಬಾರ್ದು, ಬ್ರಿಟಿಷರ ಕೈ ಹೋಗ್ಲಿಕ್ಕೆ ಬಿಡಬಾರ್ದು ಅಂತೇಳಿ ಅವರು ಸಂಗೊಳ್ಳಿ ರಾಯಣ್ಣ ಅವರು ಗೆರಿಲ್ಲಾ ವಾರ್ಫೇರ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಅಪ್ ಟು 1829 ಕೂಡ ಅವರು ದೊಡ್ಡ ಮಟ್ಟದ ದಾಳಿಯನ್ನ, ಗೆರಿಲ್ಲಾ ವಾರ್ಫೇರ್ ಅನ್ನ, ಅವ್ರಿಗೆ ಸರ್ಪ್ರೈಸ್ ಅಟ್ಯಾಕ್ ಮಾಡೋದು ಅನ್ನೋ ಆ ರೀತಿಯಾಗಿ ಅವರು ಅಟ್ಯಾಕ್ ಮಾಡ್ತಾ ಹೋಗ್ತಾರೆ. ಏನಾದ್ರೂ ಮಾಡಿ ಶಿವಲಿಂಗಪ್ಪರನ್ನ ನಾವು ಕಿತ್ತೂರಿನ ರಾಜನನ್ನಾಗಿ ಮಾಡಲೇಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಅವ್ರು ಹೋಗ್ತಾರೆ. ನಂತರವಾಗಿ ಯಾವುದೇ ಕಾರಣಕ್ಕೂ ರಾಯಣ್ಣನ ಹಿಡಿಲಿಕ್ಕೆ ಆಗೋದಿಲ್ಲ, ಅವ್ರ ಕೈಯಲ್ಲಿ ರಾಯಣ್ಣನನ್ನ ಹಿಡಿಲಿಕ್ಕೆ ಆಗೋದಿಲ್ಲ. ಆ ಮಟ್ಟದಲ್ಲಿ ಗೆರಿಲ್ಲಾ ವಾರ್ಫೇರ್ ಅನ್ನ ರಾಯಣ್ಣ ಅವರು ಮಾಡ್ಕೊಳ್ತಾ ಹೋಗ್ತಾರೆ. ಕೊನೆಯದಾಗಿ ರಾಯಣ್ಣನ ಚಿಕ್ಕಪ್ಪನೇ ಅವರಿಗೆ ಸಪೋರ್ಟ್, ಬ್ರಿಟಿಷರಿಗೆ ಜೊತೆ ಕೈ ಜೋಡಿಸ್ಬಿಟ್ಟು ಸಪೋರ್ಟ್ ಅನ್ನ ಮಾಡಿ ಅವ್ರು ಎಲ್ಲಿದ್ದಾರೆ ಅನ್ನೋ ವಿಚಾರವನ್ನ ತಿಳಿಸ್ಬಿಟ್ಟು ಸಂಗೊಳ್ಳಿ ರಾಯಣ್ಣನ ಬಂಧಿಸ್ಲಿಕ್ಕೆ ಸಹಾಯವನ್ನ ಮಾಡ್ತಾನೆ. ನಂತರವಾಗಿ ಸಂಗೊಳ್ಳಿ ರಾಯಣ್ಣ ಅವರನ್ನ 1831 ಜನವರಿ 26 ಸಂಗೊಳ್ಳಿ ರಾಯಣ್ಣನ ನಂದಗಡದಲ್ಲಿ ಗಲ್ಲಿಗೇರಿಸಲಾಗ್ತದೆ ಅಂತ ಹೇಳಿ. ಶಿವಲಿಂಗಪ್ಪರನ್ನು ಕೂಡ ಬ್ರಿಟಿಷರು ಬಂಧಿಸ್ತಾರೆ. ಪ್ರತಿ ವರ್ಷ ಅಕ್ಟೋಬರ್ 22ರಿಂದ 24 ನಡೆಯುವಂತಹ ಕಿತ್ತೂರು ಉತ್ಸವ ಏನಿದೆ, ಆ ಸಂದರ್ಭದಲ್ಲಿ ಚೆನ್ನಮ್ಮ ಅವರ ಪರಂಪರೆ ಮತ್ತು ಮೊದಲ ವಿಜಯ ಏನಾಗಿತ್ತಲ್ಲ, ಮೊದಲ ವಿಜಯ, ಅದನ್ನ ಇವತ್ತು ಕೂಡ ಚೆನ್ನಮ್ಮ ಕಿತ್ತೂರು ಉತ್ಸವ ಮುಖಾಂತರವಾಗಿ ಸ್ಮರಿಸಲಾಗ್ತದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ರಾಯಣ್ಣ ಅವರ ವೀರಾವೇಶದ ಹೋರಾಟ ಇವತ್ತು ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿರೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಅವರೊಂದು ಮಾತನ್ನು ಹೇಳ್ತಾರೆ, ಐ ಮೇ ಡೈ ನೌ, ನಾನು ಇವಾಗ ಸಾಯ್ಬೋದು, ಬಟ್ ಐ ವಿಲ್ ಸೂನ್ ಟೇಕ್ ಬರ್ತ್ ಅಗೈನ್, ನಾನು ಮತ್ತೆ ಜನ್ಮವನ್ನು ಪಡಿತೇನೆ. ಅಂಡ್ ಕಮ್ ಬ್ಯಾಕ್ ಟು ಫೈಟ್ ಫಾರ್ ಮೈ ಕಿಂಗ್ಡಮ್ ಅಂಡ್ ದ ಪೀಪಲ್ ಅಂಟಿಲ್ ಇಟ್ ಈಸ್ ಫ್ರೀ ಫ್ರಮ್ ದ ಕ್ಲಚಸ್ ಆಫ್ ದಿ ಬ್ರಿಟಿಷ್ ಅಂತ ಹೇಳ್ತಾರೆ. ನಾನು ಈಗ ಸಾಯ್ಬೋದು, ಆದರೆ ಶೀಘ್ರದಲ್ಲಿ ನಾನು ಮತ್ತೆ ಬರ್ತೇನೆ, ನಾನು ಜನ್ಮವನ್ನು ಪಡಿತೇನೆ, ಬ್ರಿಟಿಷರ ಹಿಡಿತದಿಂದ ಮುಕ್ತವಾಗುವವರೆಗೆ ನನ್ನ ರಾಜ್ಯವನ್ನ ಮತ್ತು ಜನರಿಗಾಗಿ ಹೋರಾಡಲು ನಾನು ಹಿಂತಿರುಗ್ತೇನೆ, ಮತ್ತೆ ಹುಟ್ಟಿ ಬರ್ತೇನೆ ಎನ್ನುವಂತ ಒಂದು ಹೇಳಿಕೆ ಇವತ್ತು ಕೂಡ ಕರ್ನಾಟಕದ ಜನರಿಗೆ, ಕರ್ನಾಟಕದ ಯುವಕರಿಗೆ ಇವತ್ತು ಈ ಒಂದು ಹೇಳಿಕೆ ಸ್ಫೂರ್ತಿ ಆಗ್ತದೆ. ಇವತ್ತು ರಾಯಣ್ಣನ ಹೇಳಿಕೆಗಳು, ರಾಯಣ್ಣನ ವೀರಾವೇಶ ಇವತ್ತು ಮನೆ ಮಾತಾಗಿದೆ. ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಸಣ್ಣ ಮಾಹಿತಿಯನ್ನು ಕೊಡೋದಾದ್ರೆ, ಸಂಗೊಳ್ಳಿ ರಾಯಣ್ಣ ಅವರು ಹುಟ್ಟಿದ್ದು ಆಗಸ್ಟ್ 15 ನೋಡಿ, ಆಗಸ್ಟ್ 15 ಅವರು ಹುಟ್ಟಿದ್ದು. ಸ್ವಾತಂತ್ರ್ಯ ದೊರಕಿದ ದಿನ ಅದು, ಭಾರತೀಯ ರಾಷ್ಟ್ರೀಯ ಹಬ್ಬ ಆ ದಿನ ಹುಟ್ಟಿದ್ದವರು.
ಹುಟ್ಟಿದ್ದು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ತಂದೆ ಭರಮಪ್ಪ, ತಾಯಿ ಕೆಂಚಮ್ಮಾಜಿಯ ಪುತ್ರನಾಗಿ ಜನಿಸ್ತಾರೆ. ಈತನ ಸಹೋದರಿ ಮಾಯವ್ವ. ಜಸ್ಟ್ ಮಾಹಿತಿ ಅಷ್ಟೇ, ನಾಟ್ ದಟ್ ಮಚ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಬಟ್ ಇಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಸ್ವಲ್ಪ ಅವರು ಹಿನ್ನೆಲೆ ಗೊತ್ತಿರಬೇಕು ನಿಮಗೆ. ರಾಯಣ್ಣ ಮರಣದಂಡನೆ ಆಗಿದ್ದು ಅವರು ಗಲ್ಲುಗಂಬಕ್ಕೆ ಇರಿದಂಥದ್ದು ಜನವರಿ 26ರಂದು. ಆದ್ದರಿಂದ ಅವರ 2 ದಿನಗಳು ಕೂಡ, ಅವತ್ತು ಕೂಡ ಗಣರಾಜ್ಯೋತ್ಸವ ಅಂತ ಕರಿತೀವಿ, 2 ದಿನಗಳು ಕೂಡ ಭಾರತದ ರಾಷ್ಟ್ರೀಯ ಹಬ್ಬಗಳನ್ನಾಗಿ ನಾವು ಆಚರಣೆ ಮಾಡ್ತೇವೆ. ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, ಅವರ ಮರಣ ಹೊಂದಿದ್ದು ಜನವರಿ 26. ಅದರಿಂದ ಮತ್ತೆ ರಾಯಣ್ಣನ ನಮ್ಮ ಕರ್ನಾಟಕ ಅವರು ಮಾಡಿರುವಂತಹ ಒಂದು ಇದನ್ನ ಗಮನಿಸ್ಬಿಟ್ಟು ಕರ್ನಾಟಕ ಸರ್ಕಾರವು ಕೂಡ ಬೆಂಗಳೂರಿನ ರೈಲು ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂಬ ಹೆಸರನ್ನ ಇಟ್ಬಿಟ್ಟು ಇವತ್ತು ಗೌರವಿಸಲಾಗಿದೆ. ಅವರ ಹೆಸರನ್ನ ಅಮರವಾಗಿಸಲು ನಮ್ಮ ಸರ್ಕಾರ ಕೈಗೆತ್ತಿಕೊಂಡಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ನಂದಗಡದಲ್ಲಿ ಇಲ್ಲೇ ಅವರನ್ನ ಗಲ್ಲಿಗೇರಿಸಿದ್ದು, ಇಲ್ಲೇ ಅವರ ಸಮಾಧಿ ಇರುವಂಥದ್ದನ್ನ ನಿಮಗೆ ಗೊತ್ತಿರಲಿ. ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಇರುವಂತಹದ್ದು ನಂದಗಡದಲ್ಲಿ ಅವರ ಸಮಾಧಿ ಇದೆ. ಇಷ್ಟು ಜಮೀನ್ದಾರರ ದಂಗೆಗಳು ಬ್ರಿಟಿಷರ ವಿರುದ್ಧವಾಗಿ ಹಲವಾರು ಕಾರಣಗಳಿಗೆ ನಡೀತು. ನೆಕ್ಸ್ಟ್ ರೈತರ ದಂಗೆಗಳು, ಪೆಸೆಂಟ್ಸ್ ದಂಗೆಗಳು ನೋಡ್ಕೊಳ್ತಾ ಹೋಗೋಣ. ಹಲವಾರು ರೈತರುಗಳು ಬಹುಮುಖ್ಯವಾಗಿ ಬ್ರಿಟಿಷರ ನೀತಿಗಳಿಂದ ಅತಿ ಹೆಚ್ಚು ತುಳಿತಕ್ಕೆ ಒಳಪಟ್ಟವರು ಯಾರಪ್ಪ ಅಂದ್ರೆ ಅವರು ರೈತರೇ, ಪೆಸೆಂಟ್ಸ್. ರೈತರು ತುಳಿತಕ್ಕೆ ಒಳಪಟ್ಟರು. ಹಲವಾರು ಪ್ರದೇಶಗಳಲ್ಲಿ ಹಲವಾರು ರೈತರು ಕೂಡ ದಂಗೆ ಹೇಳುವುದನ್ನು ನಾವು ಕಾಣ್ತಾ ಹೋಗ್ತೇವೆ. ಅದರಲ್ಲಿ 2 ದಂಗೆಗಳು ಬಹಳ ಇಂಪಾರ್ಟೆಂಟು. 1857 ರಿವೋಲ್ಟ್ಗಿಂತ ಮುಂಚಿತವಾಗಿ ಒಂದು ದಂಗೆ ಯಾವುದು, ರಾಮೋಸಿಸ್ ರೆಬಲಿಯನ್ ಪುಣೆಯಲ್ಲಿ ಆಗಿರುವಂಥದ್ದು 1722 ಆಗಿರುತ್ತದೆ. ಆದರೆ 1857 ನಂತರವಾಗಿ ಅದನ್ನು ಕಂಟಿನ್ಯೂಷನ್ ಮಾಡಿರುವಂತಹ ಇನ್ನೊಂದು ದಂಗೆ, ಬಹಳ ಇಂಪಾರ್ಟೆಂಟ್ ದಂಗೆ, ಇಂಡಿಗೋ ದಂಗೆ. 57 ರಿವೋಲ್ಟ್ ಆದ ನಂತರವೇ ಕಂಟಿನ್ಯೂಷನ್ ಆಗಿ ಸ್ಟಾರ್ಟ್ ಆಗ್ತದೆ ಇದು ಇಂಡಿಗೋ ರೆಬಲಿಯನ್. ಬಹಳ ಪ್ರಮುಖವಾಗಿರುವಂತಹ ದಂಗೆ. ದೊಡ್ಡ ಮಟ್ಟದ ಬುದ್ಧಿಜೀವಿಗಳು ಕೂಡ ಈ ದಂಗೆಗೆ ಸಪೋರ್ಟ್ ಅನ್ನ ಮಾಡ್ತಾರೆ. ಹಂಗಾಗಿ ಈ ದಂಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇಂಡಿಗೋ ದಂಗೆ ನೀಲಿ ಬೆಳೆ ದಂಗೆ ಅಂತ ಕರೀತಾರೆ. ನೀಲಿ ಬೆಳೆ ದಂಗೆ. ಓಕೆ. ರೈತರು ಈ ಒಂದು ಹೊಸ ಆದಾಯ ನೀತಿಗಳೇನಿದೆ, ಇವ್ರದ್ದು ಜಮೀನ್ದಾರ ಆಗಿರ್ಲಿ, ಮಹಲ್ವಾರ ಆಗಿರ್ಲಿ, ರೈತರೇ ಆಗಿರ್ಲಿ, ಯಾವುದೂ ಕೂಡ ರೈತರ ಪರವಾಗಿರ್ಲಿಲ್ಲ. ರೈತರನ್ನ ಶೋಷಣೆ ಮಾಡುವಂತ ಉದ್ದೇಶವನ್ನೇ ಹೊಂದಿತ್ತು. ರೈತವಾರಿ ಅಂತ ಹೇಳೋದಕ್ಕೆ ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣ್ತದೆ, ರೈತವಾರಿ ಅಂತ. ಬಟ್ ಅತಿ ಹೆಚ್ಚಾಗಿ ರೈತರನ್ನ ಶೋಷಣೆ ಮಾಡಿದ್ದು ಈ ರೈತವಾರಿ ಪದ್ಧತಿಯೇ. ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುವಂತ ಕೆಲಸ ಕೂಡ ರೈತವಾರಿ ಪದ್ಧತಿ ಮಾಡ್ತಾ ಹೋಯ್ತು. ಈ ಒಂದು ಆದಾಯ ನೀತಿಗಳ ಮುಖಾಂತರವಾಗಿ ದಂಗೆ ಹೇಳುವಂತ ಕೆಲಸನೂ ಕೂಡ ಹಲವಾರು ರೈತರು ಮಾಡ್ತಾ ಹೋದ್ರು. ಅದರಲ್ಲಿ ಪ್ರಮುಖವಾಗಿರುವಂತ ದಂಗೆ ಹಲವಾರು ದಂಗೆಗಳಾಗಿದ್ರೆ ಪ್ರಮುಖವಾದ ದಂಗೆಗಳನ್ನ ನಾನು ನಿಮಗೆ ಚರ್ಚೆ ಮಾಡ್ತಾ ಹೋಗ್ತೇನೆ. ರಾಮೋಸಿಸ್ ದಂಗೆ ಪುಣೆಯಲ್ಲಿ ಆಗಿರುವಂತಹ ದಂಗೆ. ಈ ದಂಗೆ ಯಾಕಪ್ಪ ಅಂತಂದ್ರೆ ಪುಣೆಯಲ್ಲಿ 3ನೇ ಆಂಗ್ಲೋ ಮರಾಠ ಯುದ್ಧ ಆದ ನಂತರ ಹಲವಾರು ರೈತರು ಭೂಮಿಯನ್ನು ಕಳ್ಕೊಳ್ತಾರೆ. ಆಗ ಚಿತ್ತೂರು ಸಿಂಗ್ ಮತ್ತು ಉಮ್ಮಾಜಿ ಅವರ ನಾಯಕತ್ವದಲ್ಲಿ ನಮಗೆ ಉದ್ಯೋಗವನ್ನ ಕೊಡಿ ಅಂತೇಳಿ ಅವರು ಒಂದು ದಂಗೆವನ್ನ ಮಾಡ್ತಾರೆ. ಭೂಮಿಯನ್ನು ಕಳ್ಕೊಂಡಿದ್ದಾಗ ನನಗೆ ಉದ್ಯೋಗವನ್ನ ಕೊಡಿ ಅಂತೇಳಿ ದಂಗೆಯನ್ನ ಮಾಡ್ತಾರೆ. ಈ ದಂಗೆಯಲ್ಲಿ ಮಾಡ್ಬಿಟ್ಟು ಉದ್ಯೋಗವನ್ನ ಕೊಡ್ಲಿಕ್ಕೆ ಬ್ರಿಟಿಷರು ಒಪ್ಕೊಂಡಾಗ ಈ ಯುದ್ಧ ಕೊನೆಗೊಳ್ಳುತ್ತೆ. ಇಷ್ಟು ಗೊತ್ತಿದ್ರೆ ಸಾಕು, ನಾಟ್ ದಟ್ ಮಚ್ ಇಂಪಾರ್ಟೆಂಟು. ಇದಕ್ಕೆ ಸಂಬಂಧಪಟ್ಟಂತೆ ಬಿಹಾರದಲ್ಲಿ ಎಕ್ಸಾಮ್ಸ್ ಅಲ್ಲಿ ಒಂದು ಪ್ರಶ್ನೆ ಕೇಳಿದಾರೆ ನೋಡಿ ಇಲ್ಲಿ. ದ ಕರೆಕ್ಟ್ ಜಿಯೋಗ್ರಫಿಕಲ್ ಲೊಕೇಶನ್ ಫಾರ್ ದ ರಾಮೋಸಿ ಅಪ್ರೈಸಿಂಗ್ ಅಂತ ಕೇಳಿದ್ದಾರೆ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಬಹುಮುಖ್ಯವಾಗಿ ಪುಣೆ ಹತ್ರ ಆಗಿರುವಂತಹ ಒಂದು ದಂಗೆ ಇದು. ಪ್ರಮುಖ ದಂಗೆ ಅಂದ್ರೆ ಇಂಡಿಗೋ ರೆಬೆಲಿಯನ್. ಹಲವಾರು ಕರ್ನಾಟಕದ ಎಕ್ಸಾಮ್ಸ್ ಅಲ್ಲೂ ಕೂಡ ಇಂಡಿಗೋ ದಂಗೆಗೆ ಸಂಬಂಧಪಟ್ಟಂತೆ, ನೀಲಿ ಬೆಳೆ ದಂಗೆಗೆ ಸಂಬಂಧಪಟ್ಟಂತೆ ಹಲವಾರು ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇದು 1857 ಸಿಪಾಯಿ ದಂಗೆ ಆದ ನಂತರ ತತ್ಕ್ಷಣ ಅದನ್ನ ಹಿಂಬಾಲಿಸಿದಂತಹ ಒಂದು ದಂಗೆ ಅಂದ್ರೆ ಅದು ಬಂಗಾಳದ ನೀಲಿ ಬೆಳೆಗಾರರ ದಂಗೆ, ಅಥವಾ ಇದನ್ನ ಮೊಟ್ಟ ಮೊದಲ ರೈತರ ದಂಗೆ ಅಂತ ಕೂಡ ನಾವು ಕರಿತಾ ಹೋಗ್ತೇವೆ. ರೈತರ ಮೊಟ್ಟ ಮೊದಲ ದಂಗೆ ಅಂತ ಕೂಡ ಕರಿತಾ ಹೋಗ್ತೇವೆ. ಮುಖ್ಯವಾಗಿ ರಾಮೋಸಿಸ್ ದಂಗೆ ಅಂತ ನೋಡಿದಾಗ ಅದು ಕೂಡ ಒಂದು ರೈತರ ದಂಗೆ ಆಗಿತ್ತು. ಆದರೆ ಅದು ಬೇರೆ ರೀತಿಯಾಗಿ ನಮಗೆ ಕೆಲಸವನ್ನು ಕಳ್ಕೊಂಡಿದ್ದೀವಿ, ಭೂಮಿನ ಕಳ್ಕೊಂಡಿದ್ವಿ, ನಮಗೆ ಕೆಲಸವನ್ನಾದ್ರೂ ಕೊಡಿ ಅಂತ ಕೇಳಿದ್ದು. ಆದರೆ ನಿಜವಾದ ರೈತರ ದಂಗೆ ಅಂತಂದ್ರೆ ಅದು ಈ ಇಂಡಿಗೋ ರೆಬೆಲಿಯನ್, ಬಂಗಾಳದ ನೀಲಿ ಬೆಳೆಗಾರ ದಂಗೆ, ಬಂಗಾಳದಲ್ಲಿ ಆಗಿರುವಂತಹದ್ದು. ಇದನ್ನ ಮೊಟ್ಟ ಮೊದಲ ರೈತರ ದಂಗೆ ಅಂತ ಕೂಡ ಇದನ್ನ ಇತಿಹಾಸಕಾರರು ಪರಿಗಣಿಸ್ತಾರೆ, ಈ ಒಂದು ದಂಗೆಯನ್ನು.
ಇಂಡಿಗೋ ದಂಗೆಗೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಈ ಒಂದು ದಂಗೆಗೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಈ ಒಂದು ತಿಂಕತಿಯ ಸಿಸ್ಟಮ್ ಅಂತ ಕರಿತೀವಿ. ತಿಂಕತಿಯ ಸಿಸ್ಟಮ್ ಏನು? ಈ ತಿಂಕತಿಯ ಸಿಸ್ಟಮ್ ಅಂತಂದ್ರೆ, ಈ ಒಂದು ತಿಂಕತಿಯ ಪದ್ಧತಿಯ ಪ್ರಕಾರ ಒಂದು ಅಗ್ರಿಮೆಂಟ್ಗೆ ಯುರೋಪಿಯನ್ ಪ್ಲಾಂಟರ್ಸ್ಗಳು ಸೈನ್ ಮಾಡ್ಕೊಳ್ತಾರೆ. ರೈತರು ಮತ್ತು ಯುರೋಪಿಯನ್ ಪ್ಲಾಂಟರ್ಸ್ಗಳ ಮಧ್ಯೆ ಒಂದು ಒಪ್ಪಂದ ಆಗುತ್ತೆ. ಒಪ್ಪಂದ ಆಗುತ್ತೆ. ಅದನ್ನೇ ಟಿಂಕತೀಯ ಪದ್ಧತಿ ಕರಿತೀವಿ. ಏನು ಈ ಒಪ್ಪಂದಕ್ಕೆ ಸೈನ್ ಹಾಕಿದ್ರೆ ಅಗ್ರಿಮೆಂಟ್ಗೆ, ರೈತರಿಗೆ ಸ್ವಲ್ಪ ಮುಂಗಡವಾಗಿ ಏನಾದ್ರು ಒಂದು ಸ್ವಲ್ಪ ಬೆಳಿಲಿಕ್ಕೆ ಸ್ವಲ್ಪ ದುಡ್ಡು ಅಡ್ವಾನ್ಸ್ ಅನ್ನ ಕೊಡ್ತಾರೆ. ಮುಂಗಡವಾಗಿ ಯುರೋಪಿಯನ್ ಪ್ಲಾಂಟರ್ಸ್ಗಳು, ನಾವು ಇದನ್ನ ತಗೊಳ್ತೀವಿ, ನಿಮಗೆ ಸ್ವಲ್ಪ ಮುಂಗಡವಾಗಿ ಸ್ವಲ್ಪ ಹಣವನ್ನ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಹಣವನ್ನ ಕೊಟ್ಟ ತಕ್ಷಣ ರೈತ ಅಗ್ರಿಮೆಂಟ್ಗೆ ಸೈನ್ ಹಾಕಿರ್ತಾನೆ, ಟಿಂಕತಿಯ ಪದ್ಧತಿಗೆ ಸೈನ್ ಹಾಕಿರ್ತಾನೆ. ಕಂಪಲ್ಸರಿ ಅವನ ಭೂಮಿಯಲ್ಲಿ ಈ ಒಂದು ಒಪ್ಪಂದದ ಪ್ರಕಾರ 20 ಭಾಗ ನೋಡ್ರಿ, 20ರಲ್ಲಿ 3ನೇ ಭಾಗವನ್ನ ಆ ಭೂಮಿಯಲ್ಲಿ ಅವನು ಇಂಡಿಗೋವನ್ನ ಬೆಳಿಲೇಬೇಕಿತ್ತು. ಸರ್ ಬೆಳಿಬೋದಲ್ವಾ, ದೊಡ್ಡ ನಮಗೆ ಅದು ಚೆನ್ನಾಗೇ ಕಾಣ್ತಿದೆಯಲ್ವಾ, ನೋಡ್ರಿ ಅಡ್ವಾನ್ಸ್ ಕೂಡ ಕೊಡ್ತಾರೆ ಯುರೋಪಿಯನ್ಸ್, ನಾವು ತಗೊಳ್ತೀವಿ ಅಂತೇಳಿ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಈ ನೀಲಿ ಬೆಳೆಯನ್ನ ಬೆಳೆದ್ರೆ ರೈತರ ಫಲವತ್ತತೆ ಹಾಳಾಗ್ತದೆ. ರೈತರ ಭೂಮಿಯ ಒಂದು ಫರ್ಟಿಲಿಟಿ, ಅದರ ಒಂದು ಫಲವತ್ತತೆ ಹಾಳಾಗ್ತದೆ ಒಂದು, ಮತ್ತೇನು ಬೆಳಿಲಿಕ್ಕೆ ಆಗೋದಿಲ್ಲ ಅಲ್ಲಿ, ಆ ಮಟ್ಟಕ್ಕೆ ಫಲವತ್ತತೆ ಹಾಳಾಗ್ತದೆ. ಇನ್ನೊಂದು ಏನು ಅತ್ಯಂತ ಕಡಿಮೆ ಹಣಕ್ಕೆ ಆ ಯುರೋಪಿಯನ್ ಪ್ಲಾಂಟರ್ಸ್ಗಳು, ಬಿಕಾಸ್ ಅವರ ಯುರೋಪಿಯನ್ನರ ಮುಖ್ಯ ಉದ್ದೇಶ ಭಾರತದಲ್ಲಿ ಲಾಭ ಗಳಿಸುವಂತದ್ದಾಗಿತ್ತು. ಅದರಿಂದ ಅತ್ಯಂತ ಕಡಿಮೆ ಬೆಲೆಗೆ ಅವರು ರೈತರ ಹತ್ರ ಕೊಂಡುಕೊಂಡು ರೈತರಿಗೆ ಲಾಸ್ ಅನ್ನ ಮಾಡ್ತಾ ಇದ್ರು. ಏನು ಬಹಳ ಕಷ್ಟ ಆಗ್ತಾ ಇತ್ತು. ಮತ್ತೆ ರೈತ ಬಿಡಕ್ಕೆ ಬರ್ತಿರ್ಲಿಲ್ಲ, ಯಾಕಂದ್ರೆ ಒಪ್ಪಂದಕ್ಕೆ ಸೈನ್ ಹಾಕಿದ್ರಲ್ಲ, ಅದಕ್ಕೆ ಮುಂಚೆನೆ ಒಪ್ಪಂದಕ್ಕೆ ಸೈನ್ ಮಾಡಿ ಅವರಿಗೆ ಹೆಚ್ಚು ಹಣವನ್ನ ಸಾಲ ರೂಪದಲ್ಲಿ ಕೊಟ್ಬಿಟ್ಟು ಅವರನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸುವಂತಹ ಕೆಲಸವೂ ಕೂಡ ಇಲ್ಲಿ ಆಗ್ತಾ ಇತ್ತು ಅವತ್ತಿನ ಸಂದರ್ಭದಲ್ಲಿ. ಆಗ ಇದರ ವಿರುದ್ಧವಾಗಿ ಬಂಗಾಳದಲ್ಲಿ ನೀಲಿ ಬೆಳೆಗಾರರ ರೈತರು ದಂಗೆ ಏಳುವಂತ ಕೆಲಸ ಕೂಡ ಆಗ್ತದೆ. ನಾವು ಇದಕ್ಕೆ ಒಪ್ಪಂದಕ್ಕೆ ನಾವು ಒಪ್ಕೊಳ್ಳಲ್ಲ, ಇದನ್ನ ಬಿಡಿ, ಈ ಒಂದು ನಿಮ್ಮ ಸಪ್ರೆಸಿಂಗ್ ಮೂಮೆಂಟ್ ಏನಿದೆ ಅದನ್ನ ಈ ಒಂದು ಸಪ್ರೆಸಿವ್ ಮಾಡುವಂತಹ ಒಂದು ಮೈಂಡ್ ಸೆಟ್ ಅನ್ನು ಬಿಡಿ ಅಂತೇಳಿ ಹೋರಾಟ ಮಾಡುವಂತ ಕೆಲಸ ಕೂಡ ಆಗ್ತದೆ. ಅದಕ್ಕೆ ಭಾರತದ ಹಲವಾರು ಬುದ್ಧಿಜೀವಿಗಳು ಕೂಡ ಸಪೋರ್ಟ್ ಮಾಡುವಂತ ಕೆಲಸ ಕೂಡ ಮಾಡ್ತಾ ಹೋಗ್ತಾರೆ. ಈ ತಿಂಕತಿಯ ಪದ್ಧತಿಗೆ ಒಪ್ಪಂದಕ್ಕೆ ಸೈನ್ ಹಾಕಿದ ನಂತರ ರೈತ ಬಿಡಬಾರ್ದಲ್ಲ, ನಾ ಬೆಳೆಯಲ್ಲ ಅನ್ಬಾರ್ದಲ್ಲ, ಅದಕ್ಕೆ ಮಾಡ್ತಿದ್ರು, ಅವರಿಗೆ ಮುಂಚೆನೆ ಜಾಸ್ತಿ ಹಣವನ್ನ ಕೊಟ್ಬಿಟ್ಟು ಅವರನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸುವಂತ ಕೆಲಸವನ್ನ ಮಾಡ್ಬಿಟ್ಟು ಕಂಪಲ್ಸರಿ ಬೆಳೆಯಲೇಬೇಕು, ಬಿಕಾಸ್ ಸಾಲವನ್ನು ತಗೊಂಡಿದ್ದಾನೆ. ಆ ರೀತಿಯಾಗಿ ಮಾಡ್ತಾ ಇದ್ರು. ಇದನ್ನ ಕಂಡಂತಹ ಬಿಸ್ವಾನ್ ಬ್ರದರ್ಸ್ಗಳು, ವಿಷ್ಣುಚರಣ್ ಬಿಸ್ವಾನ್ ಮತ್ತು ದಿಗಂಬರ್ ಬಿಸ್ವಾನ್ ಅಂತೇಳಿ, ಇವರು ಬಿಹಾರ ಮತ್ತು ಬಂಗಾಳದಲ್ಲಿ ಇವರು ಇಂಡಿಗೋ ಬೆಳೆಗಾರರ ಹಲವಾರು ರೈತರನ್ನ ಸೇರಿಸಿಕೊಂಡು ನೇತೃತ್ವದಲ್ಲಿ ದೊಡ್ಡ ಮಟ್ಟದ ದಂಗೆಯನ್ನ ಆರಂಭ ಮಾಡ್ತಾ ಹೋಗ್ತಾರೆ. ಆದ್ರೆ ದೊಡ್ಡ ಮಟ್ಟದ ಕ್ರಾಂತಿಕಾರಿ ದಂಗೆನಲ್ಲ, ಮತ್ತೆ ಒಂದು ದೊಡ್ಡ ಮಟ್ಟಕ್ಕೆ ಇದು ದಂಗೆ ಆಗ್ಬೇಕಾದ್ರೆ, ಯಾಕಪ್ಪ ಅಂದ್ರೆ ಈ ಒಂದು ದಂಗೆ ಅತ್ಯಂತ ಕ್ರಾಂತಿಕಾರಿಯಿಂದ ಏನು ಕೂಡಿರಲಿಲ್ಲ, ಆದರೆ ಹಲವಾರು ಬುದ್ಧಿಜೀವಿಗಳು ಇದನ್ನು ಸಪೋರ್ಟ್ ಮಾಡಿದ್ರಿಂದ ಬ್ರಿಟಿಷರು ಬಹಳ ನೋಡ್ರಿ, ಇವಾಗ ನೋಡಿದ್ರಿ ನೀವು, ಇದುವರೆಗೆ ಆಗಿರುವಂತ ದಂಗೆಗಳಲ್ಲಿ ಆಲ್ಮೋಸ್ಟ್ ಬ್ರಿಟಿಷರೆಲ್ಲವನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ನಿಗ್ರಹ ಮಾಡುವಂತ ಕೆಲಸ ಮಾಡಿದ್ರು. ಅವ್ರನ್ನ ಹೊಡೆಯುವಂಥದ್ದು, ಕೊಲೆ ಸುಲಿಗೆ ಎಲ್ಲ ಕೂಡ ಆಗ್ತಾ ಹೋಯ್ತು. ಆದ್ರೆ ಈ ದಂಗೆ ಹಂಗೆಲ್ಲ ಬಹಳ ಅಚ್ಚುಕಟ್ಟಾಗಿ, ಬಹಳ ಶಾಂತಿಯುತವಾಗಿ ಒಂದು ಮೂಮೆಂಟ್ ರೀತಿಯಾಗಿ ಮಾಡಿರುವಂತ ಒಂದು ದಂಗೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು. ದೊಡ್ಡ ಮಟ್ಟದ ಸಾವು ನೋವುಗಳೇನು ಆಗಿಲ್ಲ ಇಲ್ಲಿ. ಹಂಗಾಗಿ ಬುದ್ಧಿಜೀವಿಗಳಾಗಿರ್ತಕ್ಕಂಥ ದೀನಬಂಧು ಮಿತ್ರ ಅವರು ಕೂಡ ಅವರ ಒಂದು ಜನಪ್ರಿಯ ನಾಟಕವಾಗಿರ್ತಕ್ಕಂಥ ನೀಲ್ ದರ್ಪಣಲ್ಲೂ ಕೂಡ ಈ ವಿಚಾರವನ್ನ ಅತ್ಯಂತ ಅದ್ಭುತವಾಗಿ ಬರೆದ್ಬಿಟ್ಟು ಜನರ ಗಮನ ಸೆಳೆಯುವಂತ ಕೆಲಸನೂ ಕೂಡ ಮಾಡ್ತಾ ಹೋದ್ರು. ನೀಲ್ ದರ್ಪಣ ಏನಿದೆ, ಇದು ಒಂದು ಸಾಮಾಜಿಕ ಚಳುವಳಿಯನ್ನ ಇಟ್ಕೊಂಡು, ಸೋಷಿಯಲ್ ಮೂಮೆಂಟ್ ಅನ್ನ ಥೀಮ್ ಆಗಿ ಇಟ್ಕೊಂಡು ವಿಷಯವಾಗಿ ಬರೆದಂತಹ ಮೊದಲ ಪುಸ್ತಕ ಅಂತ ಕರೀತಾರೆ ನೀಲ್ ದರ್ಪಣನ. ಸಾಮಾಜಿಕ ಚಳುವಳಿಯೊಂದಿಗೆ ಒಂದು ವಿಷಯವಾಗಿ ಇಟ್ಕೊಂಡು, ಥೀಮ್ ಅನ್ನಾಗಿ ಇಟ್ಕೊಂಡು ಬರೆದಂತಹ ಮೊದಲ ಪುಸ್ತಕ, ದಟ್ ಈಸ್ ಕಾಲ್ಡ್ ನೀಲ್ ದರ್ಪಣ್. ನೀಲ್ ದರ್ಪಣನ ಬರೆದವ್ರು ಯಾರಪ್ಪ ಅಂದ್ರೆ ದೀನಬಂಧು ಮಿತ್ರ. ಹಲವಾರು ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ನೀಲ್ ದರ್ಪಣ್ ಇದು ಯಾವ ಚಳುವಳಿಗೆ ಸಂಬಂಧಪಟ್ಟಂತಹ ಪುಸ್ತಕ ಅಂದ್ರೆ ಈ ಒಂದು ಇಂಡಿಗೋ ರೆಬೆಲಿಯನ್ಗೆ ಸಂಬಂಧಪಟ್ಟಂತಹ ಪುಸ್ತಕ. ದೀನಬಂಧು ಮಿತ್ರ ಅವರು ಬರೆದಿರುವಂತಹ ಒಂದು ಪುಸ್ತಕ. ಇದರ ಮುಖ ನೋಡಿ, ಇದೇ ಪುಸ್ತಕ, ಅದು ದ ನೀಲ್ ದರ್ಪಣ್ ಅಂತೇಳಿ
ಈ ಇಂಡಿಗೋ ಪ್ಲಾಂಟಿಂಗ್ ಮಿರರ್ ಅಂತೇಳಿ ಇದನ್ನ ಹಲವಾರು ಭಾಷೆಯಲ್ಲಿ ಕೂಡ ಟ್ರಾನ್ಸ್ಲೇಷನ್ ಆಗಿದೆ ಇದು. ಯಾವಾಗ ಈ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗಿ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಬಿಸಿ ತಡ್ತಾ ಹೋಯಿತು, ಆಗ ಸರ್ಕಾರವು ಕೂಡ ಎಚ್ಚೆತ್ಕೊಂಡು 1960ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಹಳ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿ ಫಸ್ಟ್ ಇಂಡಿಗೋ ಎನ್ಕ್ವೈರಿ ಕಮಿಷನ್ ಅನ್ನ, ಇಂಡಿಗೋ ವಿಚಾರಣಾ ಆಯೋಗವನ್ನ 1860ರಲ್ಲಿ ಏನ್ ಆಗ್ತಾ ಇದೆ ಅದನ್ನು ಚರ್ಚೆ ಮಾಡಿ ರಿಪೋರ್ಟ್ ಅನ್ನ ಕೊಡ್ಲಿಕ್ಕೆ ಆಯೋಗವನ್ನು ನೇಮಕ ಮಾಡಲಾಗ್ತದೆ. ಆ ಆಯೋಗ ರಿಪೋರ್ಟ್ ಅನ್ನ ಕೂಡ ಕೊಡ್ತದೆ. ಆಗ ಸರ್ಕಾರವೇ ಒಪ್ಕೊಳ್ಳುತ್ತೆ, ಹೌದು ಏನು ಈ ಒಂದು ಟಿಂಕತಿಯ ಸಿಸ್ಟಮ್ ಏನಿದೆ ಇದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ರೈತರನ್ನ ಇಂಡಿಗೋನೇ ಬೆಳಿಬೇಕು ಅಂತೇಳಿ ಒತ್ತಾಯ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಯಾವ್ರಿಗೆ ಯಾವುದು ಲಾಭದಾಯಕ ಅನ್ಸುತ್ತೋ ಅದನ್ನ ಅವ್ರು ಬೆಳಿಲಿ ಅಂತೇಳಿ ಸರ್ಕಾರವೇ ಅತ್ಯಂತ ಪಾಸಿಟಿವ್ ಆಗಿ ಸ್ಪಂದನೆ ಮಾಡುತ್ತೆ. ನೋಡಿ, ಇದುವರೆಗೆ ನಾವು ಹಲವಾರು ದಂಗೆಗಳು ನೋಡಿದಾಗ ಸಿವಿಲ್ ದಂಗೆಗಳಾಗಿರ್ಬೋದು, ಹಲವಾರು ಮತ್ತೆ ಸಿಪಾಯಿ ದಂಗೆಗಳು ನೋಡ್ಕೊಳ್ತಾ ಹೋಗ್ತೇವೆ ಮುಂದೆ ಕೂಡ. ಎಲ್ಲ ಆಲ್ಮೋಸ್ಟ್ ಎಲ್ಲ ದಂಗೆಗಳಲ್ಲೂ ಕೂಡ, ಟ್ರೈಬಲ್ ದಂಗೆಗಳಲ್ಲೂ ಕೂಡ, ಎಲ್ಲ ದಂಗೆಗಳು ಕೂಡ ಸರ್ಕಾರ ಬಹಳ ಶಾಂತವಾಗಿ ಸ್ಪಂದನೆ ಮಾಡಿಲ್ಲ, ಬಹಳ ಕಠೋರವಾಗಿ ಉತ್ತರವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಅಲ್ಲಿ ಸಾವು ನೋವುಗಳಾಗಿದೆ. ಆದರೆ ಈ ಒಂದು ದಂಗೆ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಸಾವು ನೋವುಗಳು ಇಲ್ಲ, ಆದ್ರೆ ಅತ್ಯಂತ ಅಚ್ಚುಕಟ್ಟಾಗಿ ಬಹಳ ನೀಟಾಗಿ ಸರ್ಕಾರ ಶಾಂತವಾಗಿ ಸ್ಪಂದನೆ ಮಾಡಿ ಇವರ ಒಂದು ರೈತರ ಒಂದು ಬಿಕಾಸ್ ಹಲವಾರು ಬುದ್ಧಿಜೀವಿಗಳು ಸಪೋರ್ಟ್ ಮಾಡಿದ್ರಿಂದ ರೈತರಿಗೆ ಪಾಸಿಟಿವ್ ಆಗಿ ಸ್ಪಂದನೆ ಮಾಡುವಂತ ಕೆಲಸವನ್ನ ಇಲ್ಲಿ ಸರ್ಕಾರ ಬ್ರಿಟಿಷರು ಮಾಡ್ತಾ ಹೋದ್ರು ಅಂತ ಕೂಡ ನಿಮಗೆ ಗೊತ್ತಿರಲಿ. ಆದ್ದರಿಂದ ಈ ಒಂದು ಸತ್ಯಾಗ್ರಹ, ಈ ಒಂದು ಚಳವಳಿಯನ್ನ ನಾವು ಭಾರತದ ಮೊದಲ ಸತ್ಯಾಗ್ರಹ ಚಳವಳಿ ಅಂತ ಕರಿತೀವಿ. ಅಂತಹ ಇಲ್ಲಿ ಸಾವು ನೋವುಗಳಾಗಿಲ್ಲ, ಮತ್ತೆ ಇಲ್ಲಿ ರೆವಲ್ಯೂಷನ್ ಏನಾಗಿಲ್ಲ. ಹಾಗಾಗಿ ಫಸ್ಟ್ ಸತ್ಯಾಗ್ರಹ ಮೂವ್ಮೆಂಟ್ ಇನ್ ಮಾಡರ್ನ್ ಇಂಡಿಯಾ, ಆಧುನಿಕ ಭಾರತದಲ್ಲಿ ಮೊದಲ ಸತ್ಯಾಗ್ರಹ ಚಳವಳಿ ಅಂತ ಕರಿತೀವಿ. ಈ ಸತ್ಯಾಗ್ರಹ ಅನ್ನೋ ವರ್ಡನ್ನ ಮಹಾತ್ಮ ಗಾಂಧೀಜಿಯವರು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿ ಭಾರತಕ್ಕೆ ಸ್ವತಂತ್ರ ಕೊಡಿಸುವಲ್ಲಿ ಇವರು ಯಶಸ್ವಿಯಾದರು. ರೆಬೆಲಿಯನ್ ಅನ್ನ ಮಾಡ್ತಾ ಇರಲಿಲ್ಲ, ಅವರು ಸತ್ಯಾಗ್ರಹಗಳನ್ನ ಮಾಡ್ತಾ ಇದ್ರು, ಸತ್ಯಾಗ್ರಹಗಳನ್ನ ಕೂರ್ತಾ ಇದ್ರು, ಸರ್ಕಾರವನ್ನು ಒಪ್ಪಿಸ್ಬಿಟ್ಟು ಆಮೇಲೆ ಅವರು ಮುಂದಿನ ಕೆಲಸವನ್ನ ಮಾಡ್ತಾ ಇದ್ರು. ರೆವಲ್ಯೂಷನ್ ಮಾಡಿ ಹಂಗೆಲ್ಲ ಮಾಡ್ತಾ ಇರಲಿಲ್ಲ, ಸಾವು ನೋವುಗಳು ಜಾಸ್ತಿ ಇಲ್ಲ ಅಲ್ಲಿ. ಸತ್ಯಾಗ್ರಹ ಅಂತ ಮಾಡ್ತಾ ಆ ರೀತಿ ಅದನ್ನ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹವನ್ನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಕೂಡ ಮಾಡ್ತಾ ಹೋದ್ರು. ಇಲ್ಲಿ ದಂಗೆಗೆ ಸರ್ಕಾರದ ಪ್ರತಿಕ್ರಿಯೆಯು ಕೂಡ ನಾಗರಿಕ ದಂಗೆಗಳಂತೆ ಬೇರೆ ದಂಗೆಗಳಿಗೆ ಹೆಂಗೆ ಅವ್ರು ಕೊಡ್ತಾ ಇದ್ರು ಆ ರೀತಿಯಾಗಿ ಕೊಡ್ಲಿಕ್ಕೆ ಕಠಿಣವಾಗಿರಲಿಲ್ಲ, ಬಹಳ ಸ್ಮೂತ್ ಆಗಿ ಅವರು ಫಸ್ಟ್ ಇಂಡಿಗೋ ಎನ್ಕ್ವೈರಿ ಕಮಿಷನ್ ನೇಮಕ ಮಾಡ್ಬಿಟ್ಟು ಆಯ್ತು ಹೇಳಿದ್ರು, ಯಾರು ಕೂಡ ತಿಂಕ ಸಿಸ್ಟಮ್ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡಿ, ಯಾವುದೇ ಕಾರಣಕ್ಕೂ ರೈತರು ಇಷ್ಟ ಇದ್ರೆ ಬೆಳೀಲಿ, ಅವ್ರಿಗೆ ಲಾಭ ಆದ್ರೆ ಬೆಳಿ, ಇಲ್ಲಾಂದ್ರೆ ಬೆಳೆಯೋದು ಬೇಡ ಅಂತೇಳಿ ಪಾಸಿಟಿವ್ ಆಗಿ ಸ್ಪಂದನೆಯನ್ನ ಮಾಡುವಂತ ಕೆಲಸ ಕೂಡ ಇಲ್ಲಿ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಪ್ರಶ್ನೆ, 1857ರ ಸಿಪಾಯಿ ದಂಗೆಯನ್ನ ತತ್ಕ್ಷಣ ಹಿಂಬಾಲಿಸಿದಂತಹ ದಂಗೆ ಯಾವ್ದಪ್ಪ ಅಂದ್ರೆ ಬಂಗಾಳದ ನೀಲಿ ಬೆಳೆಗಾರರ ದಂಗೆ. 1857 ದಂಗೆಯನ್ನ ಡೀಟೇಲ್ ಆಗಿ ನೋಡ್ಕೊಳ್ತಾ ಹೋಗೋಣ, ಡೋಂಟ್ ವರಿ. ಮತ್ತೆ ಈ ದಂಗೆಯ ಮುಖ್ಯ ಲಕ್ಷಣ ಏನಪ್ಪಾ ಅಂತಂದ್ರೆ ಹಿಂದೂ ಮತ್ತು ಮುಸ್ಲಿಂ ರೈತರು ಇಬ್ರು ಕೂಡ, ಪೆಸೆಂಟ್ಸ್ ಇಬ್ರು ಕೂಡ ಇಲ್ಲಿ ಭಾಗವಹಿಸಿರುವಂತದ್ದು ಮುಖ್ಯದ್ದು. ಆದ್ರಿಂದ ನಿಮಗೆ ಗೊತ್ತಿರಬೇಕು, ಹಿಂದೂ ಮತ್ತು ಮುಸ್ಲಿಂ ರೈತರೆಲ್ಲರೂ ಒಂದೇ ಅಲ್ವಾ, ರೈತರು ಇಲ್ಲಿ ಮತ್ತೆ ಧರ್ಮವನ್ನು ಹುಡುಕಕ್ಕೆ ಹೋಗಬಾರ್ದು. ಹಾಗಾಗಿ ಹಿಂದೂ ಮತ್ತು ಮುಸ್ಲಿಂ ರೈತರು ಇಬ್ಬರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಸರ್ಕಾರವನ್ನ ಮಣಿಸುವಲ್ಲಿ ಯಶಸ್ವಿಯಾಗಿ ಅವರು ವಿನ್ ಆಗಿದ್ದಾರೆ ಅಂತ ಹೇಳುವುದಾಗ್ತದೆ. ಸರ್ಕಾರ ಶಾಂತವಾಗಿ ಒಂದು ಸತ್ಯಾಗ್ರಹ ಮಾಡಿದ್ರೆ ಯಾರು ಮಣಿಬೇಕು, ಅದಕ್ಕೆ ಮಹಾತ್ಮ ಗಾಂಧೀಜಿಯವರ ಒಂದು ಹೋರಾಟ ಒಂದು ಇದೆ, ತಂತ್ರನೇ ಸತ್ಯಾಗ್ರಹ. ಅವರು ಅಗ್ರೆಸಿವ್ ಆಗಿ ಹೋಗ್ತಾ ಇರ್ಲಿಲ್ಲ, ರೆಬೆಲಿಯನ್ ಮಾಡ್ತಾಗ ಆ ರೀತಿಯಾಗಿ ಹೋಗ್ತಿರ್ಲಿಲ್ಲ, ಅವರು ರೆವಲ್ಯೂಷನ್ ಮಾಡಕ್ ಹೋಗ್ತಾ ಇರಲಿಲ್ಲ. ಅವರು ಬಹಳ ಸತ್ಯಾಗ್ರಹದ ಮುಖಾಂತರವಾಗಿ ಉಪವಾಸ ಕೂರುವಂಥದ್ದು, ಬಹಳ ಶಾಂತವಾಗಿ ಸತ್ಯಾಗ್ರಹವನ್ನು ಮಾಡುವಂಥದ್ದು, ಇಂಥ ಕೆಲಸವನ್ನು ಅವ್ರು ಮಾಡ್ತಾ ಹೋದ್ರು. ಜನರಿಗೆ ಸರ್ಕಾರಕ್ಕೆ ಅರ್ಥ ಮಾಡಿಸಿಕೊಳ್ಳುವ ಕೆಲಸ ಕೂಡ ಅವ್ರು ಮಾಡ್ತಾ ಹೋದ್ರು ಮಹಾತ್ಮ ಗಾಂಧೀಜಿಯವರು. ಅದಕ್ಕೆ ಇವತ್ತು ಭಾರತದ ರಾಷ್ಟ್ರಪಿತ ಆಗಿದ್ದಾರೆ ಮಹಾತ್ಮ ಗಾಂಧೀಜಿಯವರು. ಈ ಒಂದು ದಂಗೆಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೆಗಳನ್ನ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಏನ್ ಕೇಳಿದಾರೆ ನೋಡ್ಕೊಂಡು, IAS ಅಲ್ಲಿ ಕೂಡ ಕೇಳಿದ್ದಾರೆ ನೋಡಿ, IAS ಅಲ್ಲಿ ಕೂಡ ಕೇಳಿದ್ದಾರೆ. 1857ರ ದಂಗೆಯ ನಂತರ ಬಂಗಾಳದಲ್ಲಿ ಈ ಕೆಳಗಿನ ಯಾವ ದಂಗೆ ಸಂಭವಿಸಿದ್ರೆ ದಟ್ ಇಸ್ ಇಂಡಿಗೋ ಡಿಸ್ಟರ್ಬೆನ್ಸಸ್, ಇಂಡಿಗೋ ದಂಗೆಗಳು ಸಂಭವಿಸಿದ್ವು, ಇದು ಗೊತ್ತಿರಬೇಕು. ಇನ್ನೊಂದು ಪ್ರಶ್ನೆ, ದೀನಬಂಧು ಮಿತ್ರ ಅವರ ನೀಲದರ್ಪಣ ದುಸ್ಥಿತಿಯನ್ನ ಚಿತ್ರಿಸುತ್ತದೆ. ಯಾವ ದುಸ್ಥಿತಿಯನ್ನು ಸೂಚಿಸುತ್ತೆ ಅಂದ್ರೆ ಇಂಡಿಗೋ ಪ್ಲಾಂಟರ್ಸ್ಗಳ ದುಸ್ಥಿತಿಯನ್ನ ಚಿತ್ರಿಸುವಂತಹ ಕೆಲಸವನ್ನ ಈ ಒಂದು ದೀನಬಂಧು ಮಿತ್ರ ಅವರ ನೀಲದರ್ಪಣ ಮಾಡಿದೆ. ಅದನ್ನು ಚರ್ಚೆ ಮಾಡಿದ್ದೀನಿ, ಯು ಕ್ಯಾನ್ ಗೋ ಟು ದಟ್. ಇಷ್ಟು ಈ ತರ ಕೇಳ್ತಾರೆ. ಇನ್ನೊಂದು ಪ್ರಶ್ನೆ, ಇಂಡಿಗೋ ಬೆಳೆಗಾರರ ದುಸ್ಥಿತಿಯನ್ನ ಚಿತ್ರಿಸುವಂತಹ ಪುಸ್ತಕ ಯಾವುದು? ನೀಲದರ್ಪಣ ಬರೆದಿರೋರಪ್ಪ ಅಂದ್ರೆ ದೀನಬಂಧು ಮಿತ್ರ ಅವರು ಬರೆದಿರುವಂತದ್ದು. ದ ಇಂಡಿಗೋ ರೆಬೆಲಿಯನ್ ವಾಸ್ ಅಬೌಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಂಡಿಗೋ ಚಳುವಳಿ ಅಂತಂದ್ರೆ ಇದು
ದ ಪೆಸೆಂಟ್ ನಾಟ್ ವಾಂಟಿಂಗ್ ಟು ಗ್ರೋ ಇಂಡಿಗೋ ಬಟ್ ಬೀಯಿಂಗ್ ಫೋರ್ಸ್ ಟು ಗ್ರೋ ಅಟ್ ಎ ಪ್ರೈಸ್ ದಟ್ ವಾಸ್ ಅನ್ಅಕ್ಸೆಪ್ಟಬಲ್. ರೈತರು ಇಂಡಿಗೋವನ್ನು ಬೆಳಿಲಿಕ್ಕೆ ಒಪ್ಕೊಳ್ತಾ ಇಲ್ಲ, ಆದರೂ ಕೂಡ ಅವರಿಗೆ ಅತ್ಯಂತ ಕಡಿಮೆ ಬೆಲೆಗೆ, ಅವರು ಒಪ್ಕೊಳ್ಳೋಕೆ ಅಡಿಲ್ಲ ಅಷ್ಟು ಕಡಿಮೆ ಬೆಲೆಗೆ, ಆದರೂ ಕೂಡ ಅವರಿಗೆ ಕಡಿಮೆ ಬೆಲೆಗೆ ಬೆಳೆಯುವಂತೆ ಒತ್ತಾಯ ಮಾಡಲಾಗ್ತದೆ. ಇದಕ್ಕೋಸ್ಕರ ಇಂಡಿಗೋ ರೆಬೆಲಿಯನ್ ನಡೆದಿರುವಂತದ್ದು ಅಂತೇಳಿ ಬಿಹಾರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ಆಪ್ಷನ್ ಸಿ ಉತ್ತರ ಆಗ್ತದೆ. ಇನ್ನೊಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಬ್ಸರ್ವೇಷನ್ಸ್ ಇಸ್ ನಾಟ್ ಟ್ರೂ ಅಂತ ಕೇಳೋರೆ, ನಾಟ್ ಟ್ರೂ ಅಂತ ಕೇಳೋರೆ, ಸ್ವಲ್ಪ ಗೊತ್ತಿರಲಿ. ಇನ್ ರಿಗಾರ್ಡ್ ಟು ದ ಇಂಡಿಗೋ ರಿವೋಲ್ಟ್ 5960 ಆಗಿರುವಂತದ್ದು ಯಾವುದು ಸರಿಯಲ್ಲ ಅಂತ ಕೇಳೋರೆ. ಇಟ್ ವಾಸ್ ದ ಮೋಸ್ಟ್ ಮಿಲಿಟೆಂಟ್ ಅಂಡ್ ವೈಡ್ ಸ್ಪ್ರೆಡ್ ಪೆಸೆಂಟ್ಸ್ ಎಜಿಟೇಷನ್ ಜಸ್ಟ್ ಆಫ್ಟರ್ ದ ರಿವೋಲ್ಟ್ ಆಫ್ 1857 ನಂತರ ಆಗಿರುವಂತಹ ಒಂದು ದೊಡ್ಡ ಮಟ್ಟದ ದಂಗೆ ಕೂಡ ಹೌದು. ಮತ್ತೆ ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ದಿ ಸಕ್ಸಸ್ ಆಫ್ ದಿ ರಿವೋಲ್ಟ್ ವಾಸ್ ದ ಕಂಪ್ಲೀಟ್ ಯೂನಿಟಿ ಅಮಾಂಗ್ ಹಿಂದೂ ಅಂಡ್ ಮುಸ್ಲಿಂ ಪೆಸೆಂಟ್ಸ್. ಹಿಂದೂ ಮತ್ತು ಮುಸ್ಲಿಂ ಎರಡೂ ರೈತರು ಕೂಡ ಇಲ್ಲಿ ಯೂನಿಟಿಯಾಗಿ ಭಾಗವಹಿಸಿರುವುದು ಕೂಡ ಇದರ ವಿಶೇಷ. ಇನ್ನೊಂದು ಮೂರನೇದು, ದಂಗೆಗೆ ಸರ್ಕಾರದ ಪ್ರತಿಕ್ರಿಯೆಯು ನಾಗರಿಕ ದಂಗೆಗಳಂತೆ ಕಠಿಣವಾಗಿಲ್ಲ. ಬಹಳ ಕಠಿಣವಾಗಿ ಅವರು ವರ್ತನೆ ಮಾಡಿಲ್ಲ ಸರ್ಕಾರ, ಬಹಳ ನೀಟಾಗಿ ಶಾಂತಿಯುತವಾಗಿ ಕಮಿಷನ್ ನೇಮಕ ಮಾಡುವ ಮುಖಾಂತರವಾಗಿ ಅದಕ್ಕೆ ಸ್ಪಂದನೆಯನ್ನು ಕೊಡ್ತು. ಅದರಿಂದ ಇನ್ನೊಂದು ಪ್ರಶ್ನೆ, ಕ್ರಿಶ್ಚಿಯನ್ ಮಿಷನರಿಗಳು ಅಪೋಸಿಟ್ ದ ಇಂಡಿಗೋ ಪೆಸೆಂಟ್ಸ್ ಇನ್ ದೇರ್ ಸ್ಟ್ರಗಲ್. ಕ್ರಿಶ್ಚಿಯನ್ ಮಿಷನರಿಗಳು ಇಂಡಿಗೋ ದಂಗೆಯನ್ನ ವಿರೋಧ ಮಾಡಿದ ಅಂತಿದೆ. ನೋ, ಅದ್ಯಾವುದು ಕೂಡ ಆಗಿದೆ. ಇವು ಆಪ್ಷನ್ ಅಂದ್ರೆ ಯಾವುದು ಇದು ಸರಿ ಅಲ್ಲ, ಇದು ಸರಿ ಅಲ್ಲ, ಇವೆಲ್ಲ ಎ ಬಿ ಮತ್ತೆ ಡಿ ಸರಿ ಇದೆ ಅಂತ, ಇದು ಸರಿಯಲ್ಲ ಅಂತೇಳಿ. ಇನ್ನೊಂದು ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಲೇಟಿಂಗ್ ಟು ಇಂಡಿಗೋ ರಿವೋಲ್ಟ್. ಇಂಡಿಗೋ ರಿವೋಲ್ಟ್ಗೆ ಸಂಬಂಧಪಟ್ಟಂತೆ ಯಾವುದು ಪರಿಗಣಿಸಿ ಸರಿ ಇದೆ ಅಂತ ಕೇಳೋರೆ, ಯಾವುದು ಸರಿ ಕರೆಕ್ಟ್ ಅಂತ ಕೇಳೋರೆ. ಚಳುವಳಿಯ ಉದ್ದೇಶವನ್ನ ಎತ್ತಿಡಿಯುವಲ್ಲಿ ಬುದ್ಧಿಜೀವಿಗಳು ವಹಿಸಿದ ಪಾತ್ರಕ್ಕಾಗಿ ಇಂಡಿಗೋ ದಂಗೆ ವಿಶೇಷವಾಗಿ ಸ್ಮರಣೀಯವಾಗಿದೆ. ಹೌದು, ಹಲವಾರು ಬುದ್ಧಿಜೀವಿಗಳು ಇಲ್ಲಿ ಭಾಗವಹಿಸಿದ್ರಿಂದ ಈ ಒಂದು ದಂಗೆ ಅತ್ಯಂತ ಸ್ಮರಣೀಯವಾಗಿ ಬಹಳ ಶಾಂತಿಯುತವಾಗಿ ನಡೆಯುವಂತ ಕೆಲಸ ಕೂಡ ಆಗ್ತಾ ಹೋಯ್ತು. ಮತ್ತೆ ಸರ್ಕಾರವನ್ನ ಗಮನ ಸೆಳೆಯುವಂತಹ ಕೆಲಸವೂ ಕೂಡ ಈ ದಂಗೆನ ಒಂದು ಬುದ್ಧಿಜೀವಿಗಳು ಮಾಡ್ತಾ ಹೋದ್ರು, ಬರವಣಿಗೆ ಮುಖಾಂತರವಾಗಿ ಮಾಡ್ತಾ ಹೋದ್ರು. ದಂಗೆಯ ನಂತರ ವಸಾಹತುಶಾಹಿ ಅಧಿಕಾರಿಗಳು ಇಂಡಿಗೋ ಬೆಳೆಗಾರರ ಕುಂದುಕೊರತೆಗಳನ್ನ ವಿಚಾರಿಸಲು ಇಂಡಿಗೋ ಆಯೋಗವನ್ನ ಸ್ಥಾಪಿಸಿದ್ರು. ಹೌದು, ಸರ್ಕಾರ ಅದಕ್ಕೆ ಮಣಿದು ಇಂಡಿಗೋ ಅದರ ಒಂದು ಕಮಿಷನ್ ಅನ್ನು ಕೂಡ ನೇಮಕ ಮಾಡ್ತಾರೆ 1860. ಅದು ಕೂಡ ನಿಮಗೆ ಗೊತ್ತಿಲ್ಲ, ಸಕ್ಸಸ್ಫುಲ್ ಆಗ್ತಾರೆ. ಅದಕ್ಕೆ ಸರ್ಕಾರವು ಕೂಡ ಸ್ಪಂದನೆ ಮಾಡ್ತದೆ. ಹಂಗಾಗಿ ಆಪ್ಷನ್ ಸಿ ಬೋತ್ 1 and 2 ಎರಡೂ ಕೂಡ ಸರಿ ಇದೆ ಅಂತ ನಿಮಗೆ ಗೊತ್ತಿರಬೇಕು. ಇಷ್ಟು ರೈತರ ದಂಗೆಗಳಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ಸಿವಿಲಿಯನ್ ನಾಗರಿಕರ ದಂಗೆಗಳನ್ನು ನೋಡ್ಕೊಳ್ತಾ ಹೋಗೋಣ. ನಾಗರಿಕ ದಂಗೆಗಳು, ನಂತರವಾಗಿ ಧಾರ್ಮಿಕ ಕಾರಣದೊಂದಿಗೆ ರಿಲೇಟೆಡ್ ಇರುವಂತಹ ರೈತ ಚಳವಳಿಗಳನ್ನ, ಪೆಸೆಂಟ್ಸ್ ಮೂವ್ಮೆಂಟ್ಸ್ಗಳನ್ನ ನೋಡ್ಕೊಳ್ತಾ ಹೋಗ್ತೀನಿ. ನಂತರವಾಗಿ ಸೈನಿಕರ ದಂಗೆಗಳು ಕೂಡ ಆಗಿವೆ. ಯಾವ ರೀತಿಯಾಗಿ 1857 ರಿವೋಲ್ಟ್ಗಿಂತ ಮುಂಚಿತವಾಗಿ ಯಾವ ರೀತಿಯಾಗಿ ಸ್ಪಂದನೆ ಆಯ್ತು, ಜನರು ಸ್ಪಂದನೆಯನ್ನು ಮಾಡಿದ್ರು ಬ್ರಿಟಿಷರ ಆಳ್ವಿಕೆಗೆ ಅಂತೇಳಿ ನಾವು ನೋಡ್ಕೊಳ್ತಾ ಹೋಗೋಣ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಅರ್ಥ ಆಗಿದ್ರೆ ಅಥವಾ ಕ್ಲಾಸ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಮಾಹಿತಿ ತಿಳಿಸಿ. ತುಂಬಾ ಜನ ಗೊತ್ತಿರೋದಿಲ್ಲ ಈ ಕೋರ್ಸ್ ಸ್ಟಾರ್ಟ್ ಆಗಿರುವಂಥದ್ದು, ಅವರಿಗೆ ತಿಳಿಸಿ ಗೊತ್ತಾಗ್ಲಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.